ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಮಂಕುತಿಮ್ಮ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ DVG ಎಷ್ಟು ಚೆನ್ನಾಗಿ ಹೇಳಿದ್ರು. ನೋಡಿ ಅವ್ರ ಮೊಮ್ಮಗ ನಟರಾಜನ್ ಸರ್ ಇಲ್ಲೇ ಇದ್ದಾರೆ. ಸರ್ ನಮಸ್ಕಾರ ಸರ್. ನೋಡಿ ನಟರಾಜನ್ ಸರ್ ಮನೆ ಎಷ್ಟು ಚೆನ್ನಾಗಿದೆ. DVG ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ಅವರು ಜಾತ್ಯತೀತ. ನಮ್ಮ ಮನೆಯಲ್ಲೇನೆ ಎಷ್ಟೋ ಜನ ಶೆಡ್ಯೂಲ್ ಕ್ಯಾಸ್ಟ್ ಬಂದು ಅಡ್ಗೆ ಮನೆ ತನಕ ಬಂದು ಊಟ ಮಾಡಿ ಹೋಗಿದ್ದಾರೆ. ಎರಡನೇದು ರಿಚುವಲ್ಸು ಇಲ್ಲ. ಅಷ್ಟಮಿ ಬಂತು ಅಂದ್ಬಿಟ್ಟು ಕೃಷ್ಣನ್ ತೊಟ್ಲು ಒಂದು ಹಾಕ್ಬಿಟ್ಟು 4 ತಿಂಡಿ ತಿನ್ಬಿಟ್ರೆ ಆಗೋಯ್ತೆ. ನೆಕ್ಸ್ಟ್ ಡೇ ನವಮಿಗೆ ಹೊಟ್ಟೋಗ್ಬಿಡ್ತಾನೆ ಕೃಷ್ಣ. ರಾಮ್ ನವಮಿ ಇವತ್ತು, ಹಾಗೆ ನೆನ್ನೆ ಇರ್ಲಿಲ್ವೇ ರಾಮ, ನಾಳೆ ಇರೋಲ್ವೇ. ದಟ್ ವಾಸ್ ಹಿಸ್ ಮೈಂಡ್ ಸೆಟ್. ಏನ್ ಕೆಲಸನೂ ಮಾಡ್ತಾ ಇರ್ಲಿಲ್ಲ. ಹಿ ವಾಸ್ ನೆವರ್ ಇನ್ ಎ ಫಾರ್ಮಲ್ ಎಂಪ್ಲಾಯ್ಮೆಂಟ್. ಅವ್ರಿಗೆ ಬರ್ತಾ ಇದ್ದಿದ್ದು ಯಾವ್ದೋ ಪುಸ್ತಕದಿಂದ ಒಂದಷ್ಟು ಚಿಕ್ಕದಾಗಿ ರಾಯಲ್ಟೀಸ್ ಬರ್ತಾ ಇತ್ತು. ವಿಶ್ವೇಶ್ವರಯ್ಯನವ್ರ ಜೊತೆ ಮಧ್ಯ ತೆಲುಗು ವರ್ಡ್ಸ್ ಬಂದ್ಬಿಡೋದು ಇಬ್ಬರಿಗೂ. ಗೇಟ್ ಇಂದ ಬರೋತಾರೆ, ಎನ್ನಡ ಗುಂಡಪ್ಪ ಅಷಡ್ಡೆ ಎನ್ನ ಪಂಡ್ರಿಕೆ. ಅಷಡ್ಡೆ ಅಂದ್ರೆ ಯೂಸ್ಲೆಸ್ ಫೆಲೋ ಅಂತ. ಈ ನೆವರ್ ಅಟೆಂಪ್ಟೆಡ್ ಟು ಪಾಸ್ SSLC ಅಂತ ಅವ್ರಿಗೆ ಆನರಸ್ ಕಾಸ್ ಡಿಲಿಟ್ ಕೊಟ್ರು ಮೈಸೂರು ಯೂನಿವರ್ಸಿಟಿನವರು. DVG ಅವ್ರ ಪತ್ನಿ 1924ರಲ್ಲಿ ಹೋಗ್ಬಿಟ್ರು. ಆದ್ರೆ ಅವ್ರು ಇನ್ನೂ ಯುವಕ. ಹೌದು. ಯಾರಿದು ಮುಂಡೆ ಮಗ ಮಾಡಿರೋದು? ಅಯ್ಯೋ ಮುಂಡ ವಸ್ತು ಡಿಕ್ಷನರಿ ಅದು ಗೀತೆ ತರ ಓದ್ಬೇಕಾದ್ರು ಇಟ್ಕೊಂಡಿರೋ ಇದೇ ನಾವು ಮಾಡೋದು. ತಿರುಗುತ್ತೆ ಬುಗುರಿ ತಾನೇ ಸೋತು. ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನು ಯಾರು. ಲೆಕ್ಕ ಇರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ದೆಸ ನಿನಗೆ ಮಂಕುತಿಮ್ಮ. ಆಹಾ, ಎಷ್ಟು ಅದ್ಭುತವಾಗಿದೆಯಲ್ಲ ಈ ಒಂದು ಮಂಕುತಿಮ್ಮನ ಕಗ್ಗ ಸ್ನೇಹಿತರೆ. ಎಸ್, ಇದು ಬರೆದಂಥದ್ದು ಕನ್ನಡದ ಪೂಜ್ಯನೀಯ ದಾರ್ಶನಿಕರಾದಂತಹ ನಮ್ಮ DV ಗುಂಡಪ್ಪನವರು ಸ್ನೇಹಿತರೆ. DV ಗುಂಡಪ್ಪನವ್ರನ್ನ ಕನ್ನಡಿಗರು ಹೇಗೆ ಮರೆಯೋಕ್ಕೆ ಸಾಧ್ಯ ಹೇಳಿ? ಕನ್ನಡದಲ್ಲಿ ಕಡು ಬಡತನದಿಂದ ಬಂದು ಕೇವಲ 10ನೇ ತರಗತಿ ಮಾತ್ರ ಓದಿ ನಂತರ ಪತ್ರಕರ್ತರಾಗಿ, ಆ ನಂತರ ತುಂಬ ದೊಡ್ಡ ದಾರ್ಶನಿಕರಾಗಿ ಕನ್ನಡಿಗರಿಗೆ ಮಂಕುತಿಮ್ಮನ ಕಗ್ಗ, ಮರುಳ ಮುನಿಯನ ಕಗ್ಗವನ್ನು ಕೊಟ್ಟಂತಹ DVG ಅವರನ್ನು ನಾವು ಹೇಗೆ ಮರೆಯೋದು? ಎಸ್ ಸ್ನೇಹಿತರೆ, DVG ಅವರ ನೆನಪಿನಲ್ಲಿ ಸ್ನೇಹಿತರೆ ನಾವು DVG ಅವರ ಕುಟುಂಬವನ್ನು ಹುಡ್ಕೊಂಡು ಬಂದಿದ್ದೀವಿ. DVG ಅವರ ಮೊಮ್ಮಗ ನಟರಾಜನ್ ಅವ್ರನ್ನ ಮಾತಾಡ್ಸೋಣ. ಹೇಗಿತ್ತು DVG ಅವರ ಬದುಕು, ಕನ್ನಡದ ಪೂಜ್ಯ ಮಹಾನುಭಾವನ ಬದುಕು ತಿಳ್ಕೊಳ್ಳೋಣ. ಸ್ವಾಗತ ನಿಮ್ಗೆಲ್ರಿಗೂ ಈ ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ. ಬನ್ನಿ. ನೋಡಿ ಅವ್ರ ಮೊಮ್ಮಗ ನಟರಾಜನ್ ಸರ್ ಇಲ್ಲೇ ಇದ್ದಾರೆ. ಸರ್ ನಮಸ್ಕಾರ ಸರ್. ಫೈನ್ ಸರ್, ಹೌ ಆರ್ ಯು ಸರ್? ನಿಮ್ಮ ನೋಡಿ 7-8 ವರ್ಷ ಆಗ್ಬಿಟ್ಟಿತ್ತು ಸ್ನೇಹಿತರೆ. ಇವರು ನಟರಾಜನ್ ಸರ್ ಅಂತ DVG ಅವರ ಮೊಮ್ಮಗ. ನಾವು DVG ಅವರದ್ದು ಕಗ್ಗ ಮಾತ್ರ ಅಲ್ಲಲ್ಲೂ ಓದಿದ್ವಿ, ಅವ್ರ ಬಗ್ಗೆ ಕೇಳಿದ್ವಿ. ಇವ್ರ ಕೈ ಮುಟ್ತಾ ಇದ್ನಲ್ಲ, DVG ಅವ್ರು ನೋಡೋಕೆ ಖುಷಿ ಆಗ್ತದೆ. ಬನ್ನಿ ಒಳಗೆ ಬರ್ಬೋದಾ ಸರ್? ಬನ್ನಿ ಓಡೋಣ. ಇದೇ ನಮ್ಮ ನಟರಾಜನ್ ಸರ್ ಮನೆ, DVG ಅವ್ರ ಮೊಮ್ಮಗ. ಬನ್ನಿ. ಹೇಗಿದ್ದಾರೆ ಅದೇ? ನಾನು ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಿ ಸರ್? ಬನ್ನಿ 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 ಒಳಗೆ ಬನ್ನಿ. ಸ್ನೇಹಿತರೆ, ಇದು ನಟರಾಜನ್ ಸರ್ ಮನೆ. ಬನ್ನಿ ಅವ್ರ ಮನೆ ನೋಡೋಣ. ನನಗೆ ವಾವ್, ನೋಡಿ ನಟರಾಜನ್ ಸರ್ ಮನೆ ಎಷ್ಟು ಚೆನ್ನಾಗಿದೆ. ಏನು ಸರ್ ಇಲ್ಲಿ ಬರೆದಿರೋದು ಕನ್ನಡದಲ್ಲಿ? ಓಹೋ, ಮಿಕ್ಸ್ ಮಾಡಿ ಬರೆದ್ಬಿಟ್ಟಿದ್ದಾರೆ. ಅಮ್ಮ ನಮಸ್ತೆ ಅಮ್ಮ. ನಮಸ್ಕಾರ. ಬನ್ನಿ. ಕಾಫಿ ವಿತ್ ಲೆಸ್ ಶುಗರ್, ನಾಟ್ ಶುಗರ್ಲೆಸ್ ವಿತ್ ಲೆಸ್ ಶುಗರ್. ಜ್ಯೋತಿ ನಟರಾಜನ್ ಅವರು ದಂಪತಿಗಳವರು. ಹಸಿರು ಹೊನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಇಂಗ್ಲೀಷ್ಗೆ. ತೋರಿಸಿ ಪುಸ್ತಕ ಇದೆಯಾ? ಒಂದು ಕಾಪಿ ತೋರಿಸ್ತಿರ್ತೀರಾ? ಸ್ನೇಹಿತರೆ, ನನ್ನ ಕೈಲಿರುವಂತಹ ಅಮೂಲ್ಯ ರತ್ನಗಳು, ಕನ್ನಡದ ಆಸ್ತಿಗಳು, ಬಂಗಾರಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವಂಥವು, ಮುತ್ತು ರತ್ನಗಳಿಗಿಂತಲೂ ಹೆಚ್ಚು ಹೊಳಪುಳ್ಳಂಥವು ಸ್ನೇಹಿತರೆ. ಯಾವ ಗೊತ್ತಾ ಸ್ನೇಹಿತರೆ? ಒಂದು ನಮ್ಮ DV ಗುಂಡಪ್ಪನವರ ಕಗ್ಗ, ಮಂಕುತಿಮ್ಮನ ಕಗ್ಗದ ಇಂಗ್ಲೀಷ್ ಅನುವಾದ ಸ್ನೇಹಿತರೆ ಮಾಡಿರುವಂಥವ್ರು ಅವರ ಮೊಮ್ಮಗ ನಟರಾಜನ್ ಅವರು. ನೋಡಿ, ಕನ್ನಡದ ಮಂಕುತಿಮ್ಮನ ಕಗ್ಗ, ಕನ್ನಡಿಗರ ಮನಸ್ಸನ್ನು ಅರಳಿಸ್ತಿರುವಂಥ ಕಗ್ಗವನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ವಿಶ್ವದಾದ್ಯಂತ ಇಂಗ್ಲೀಷ್ನಲ್ಲಿ ಓದುವ ಹಾಗೆ ಮಾಡಿಕೊಟ್ಟಿದ್ದಾರೆ ನಟರಾಜನ್ ಅವರು. ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಮತ್ತು ಇನ್ನೊಂದು ಪುಸ್ತಕ ಸ್ನೇಹಿತರೆ, DVG ಅವ್ರದ್ದು ಇನ್ನೊಂದು ಬಹಳ ಪ್ರಸಿದ್ಧ ಕೃತಿ ನಿಮಗೆ ಗೊತ್ತಿರಬೇಕು, ಜೀವನ ಧರ್ಮ ಯೋಗ ಅಂತ ಹೇಳಿ. ಜೀವನ ಧರ್ಮ ಯೋಗ ಅಂದರೆ ಭಗವದ್ಗೀತೆಯ ಬಗ್ಗೆ DVG ಅವರು ಬರೆದಂಥ ಒಂದು ಹೊಸ ಭಾಷೆ ಅದು. ಅದನ್ನು ಕೂಡ ನಮ್ಮ ನಟರಾಜನ್ ಸರ್ ನೋಡಿ, DVG's ಲೆಕ್ಚರ್ಸ್ ಆನ್ ದಿ ಭಗವದ್ಗೀತಾ ಜೀವನ ಧರ್ಮ ಯೋಗ, ಟ್ರಾನ್ಸ್ಲೇಷನ್ ಫ್ರಮ್ ಕನ್ನಡ ಟು ಇಂಗ್ಲೀಷ್ ಬೈ K ನಟರಾಜನ್ ಸರ್ ಅವರಿಂದಲೇ. ಸೊ ಎರಡು ಇಂಥ ಅಮೂಲ್ಯವಾದ ಕೃತಿಗಳು ಸ್ನೇಹಿತರೆ. ದಯವಿಟ್ಟು ನಾನು ಎಲ್ಲರೂ ಮನವಿ ಮಾಡೋದು, ಈ ಪುಸ್ತಕಗಳನ್ನ ಓದಿ, ಕನ್ನಡದಲ್ಲಾದರೂ ಓದಿ, ಇಂಗ್ಲೀಷ್ನಲ್ಲಾದರೂ ಓದಿ, ಒಟ್ಟಲ್ಲಿರೋ ವಿಷಯ ತಿಳ್ಕೊಳ್ಳಿ ಅಂತ. ಇನ್ನೊಂದು ನನ್ನ ಕೈಯಲ್ಲಿ ಒಂದು ಅಮೂಲ್ಯವಾದ ಪುಸ್ತಕ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ, ನೀವೆಲ್ಲರೂ ಕನ್ನಡ ಸಾಹಿತ್ಯ ಪ್ರಿಯರು, ಕನ್ನಡ ಸಾರಸ್ವತ ಲೋಕದ ಆಸಕ್ತರು ಆಶ್ಚರ್ಯಪಡ್ತೀರಿ, ಸಂತೋಷ ಪಡ್ತೀರಿ. ಅದು ಬೇರೆ ಯಾವುದೋ ಅಲ್ಲ ಸ್ನೇಹಿತರೆ, BGL ಸ್ವಾಮಿ ಅವರ ಹಸಿರು ಹೊನ್ನು.
ಹಸಿರು ಹೊನ್ನು ಎಂಥ ಪುಸ್ತಕ ಅದು ನೋಡಿ, ಅದು ಗ್ರೀನ್ ಗೋಲ್ಡ್. ಅದು ನಾನು ಅದಕ್ಕೆ ಹೇಳಿದ್ದಕ್ಕೆ ಬಂಗಾರಕ್ಕಿಂತಲೂ ಬೆಲೆ ಬಾಳೋ ಪುಸ್ತಕಗಳು ಅಂತ. BGL ಸ್ವಾಮಿಯವರು ನಮ್ಮ ಹೆಮ್ಮೆಯ DVG ಅವರ ಹೆಮ್ಮೆಯ ಪುತ್ರ, ಕನ್ನಡಿಗರು ಸೆಲೆಬ್ರೇಟ್ ಮಾಡಬೇಕಾಗಿರುವಂಥ ಹೆಮ್ಮೆಯ ಪುತ್ರ BGL ಸ್ವಾಮಿ. ಹಸಿರು ಹೊನ್ನು, ಕಾಲೇಜು ರಂಗ, ಕಾಲೇಜು ತರಂಗ, ಪ್ರಾಧ್ಯಾಪಕನ ಪೀಠದಲ್ಲಿ, ಮೈಸೂರಿನ ಬಗ್ಗೆ ಪುಸ್ತಕಗಳು, ಮೈಸೂರು ಡೈರಿ, ಎಂತೆಂಥ ಪುಸ್ತಕಗಳನ್ನು ಅವರು ಬರೆದ್ರು. ಅದರಲ್ಲಿ ಹಸಿರು ಹೊನ್ನು ಟಾಪಲ್ಲಿರುವಂಥ ಪುಸ್ತಕ ಸ್ನೇಹಿತರೆ. ಆ ಹಸಿರು ಹೊನ್ನು ಸ್ನೇಹಿತರೆ ಹಾಸ್ಯದ ರೂಪದಲ್ಲಿ, ಹಾಸ್ಯದ ಧಾಟಿಯಲ್ಲಿ ಇಡೀ ವೈಜ್ಞಾನಿಕ ಲೋಕದ ಸಸ್ಯ ಕ್ಷೇತ್ರದ ಅನೇಕ ವಿಷಯಗಳನ್ನು ದಾಖಲಿಸಿರುವಂಥ ಪುಸ್ತಕ. ಅದನ್ನು ಇಂಗ್ಲೀಷ್ಗೆ ಈಗ ಅನುವಾದ ಮಾಡಿದ್ದಾರೆ. ಬೇರೆ ಯಾರೂ ಅಲ್ಲ, ನಮ್ಮ ಜ್ಯೋತಿ ಅಮ್ಮ ಅವರು. ಇವರೇ DVG ನಟರಾಜನ್ ಅವರ ಪತ್ನಿ ಜ್ಯೋತಿ ಮೇಡಮ್. ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಕರ್ನಾಟಕದ ಹೊರಗೂ ಕೂಡ ಬೇರೆ ಭಾಷೆಯವರನ್ನು ಓದೋ ರೀತಿ ಮಾಡಿಕೊಟ್ಟಿದ್ದಾರೆ. ನೋಡಿ ಎಂಥ ದಂಪತಿಗಳು, ನಿಜವಾದ DVG ಕುಟುಂಬದ ಹೆಮ್ಮೆಯನ್ನು ಬೆಳಗಿಸುತ್ತಿರುವಂಥ ದಂಪತಿಗಳು. ಅಬ್ಬಾ, ನನಗೆ ಎಂಥ ಆಶ್ಚರ್ಯ, ಸಂತೋಷ ಆಗ್ತಾಯಿದೆ. ಬನ್ನಿ ಈ ದಂಪತಿಗಳ ಜೊತೆಗೆ ಇವತ್ತು ಮಾತಾಡೋಣಂತೆ. DVG ಅವ್ರ ಬಗ್ಗೆ, BGL ಸ್ವಾಮಿಯವ್ರ ಬಗ್ಗೆ ಹೇಗಿತ್ತು ಅವ್ರ ಬದುಕು ಸಂಗ್ರಹಿಸೋಣ. ಸರ್, ಮೇಡಮ್, ಥ್ಯಾಂಕ್ ಯು. ನನ್ನ ಹೆಸರು K. ನಟರಾಜನ್ ಅಂತ. ನಾನು DVG ಅವರ ಮಗಳ ಮಗ. ನಾನು ಮೂಲತಃ ಎಲೆಕ್ಟ್ರಿಕಲ್ ಇಂಜಿನಿಯರು. ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಲಂಡನ್ ಯೂನಿವರ್ಸಿಟಿನಲ್ಲಿ ಓದಿದ್ದೀನಿ. ನಾನು ಮೊದಲು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಲೆಕ್ಚರರ್ ಆಗಿದ್ದೆ, ಯೂನಿವರ್ಸಿಟಿ ಕಾಲೇಜ್ನಲ್ಲಿ. ಅದಾದ ನಂತರ ಹೈದರಾಬಾದ್ನಲ್ಲಿ BHEL ಅನ್ನೋ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಷನ್ನಲ್ಲಿ 30 ವರ್ಷ ಸರ್ವಿಸ್ ಮಾಡಿದೆ. ಅದಾದಮೇಲೆ ಅಮೇರಿಕಾನಲ್ಲಿ ವಿಸಿಟಿಂಗ್ ಪ್ರೊಫೆಸರಾಗಿ ಹೋಗಿದ್ದೆ. ಹಾಗೆ ಬೆಂಗಳೂರಿನಲ್ಲಿ ಹಲವಾರು ಕಾಲೇಜುಗಳಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡಿದ್ದೀನಿ. ಇದೀಗ ನನಗೆ 80 ವರ್ಷ. ಸಾಹಿತ್ಯ ಓದೋದು, ಸ್ಪಿರಿಚುವಲ್ ಲಿಟ್ರೇಚರ್ ಓದೋದು, ಅದು ಬಿಟ್ಟು ಬೇರೆ ಏನೂ ಹವ್ಯಾಸ ಇಲ್ಲ. ಆದಷ್ಟು ಓದೋದು, ಆದಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಷ್ಟೇ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ. DVG ಅವರು ಎಲ್ಲಿ ಅವ್ರ ಪಾಂಡಿತ್ಯ ಗಳಿಸ್ಕೊಂಡ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಎಕ್ಸೆಪ್ಟ್ ವಾಟ್ ಹಿ ಹಿಮ್ಸೆಲ್ಫ್ ವಾಸ್ ಟೆಲ್ಲಿಂಗ್ ಒನ್ಸ್ ಇನ್ ಎ ವೇ. ಅವರು ಕಷ್ಟದಲ್ಲಿ ಬೆಳೆದವರು. ಅವ್ರ ತಂದೆ ಪ್ರೈಮರಿ ಸ್ಕೂಲ್ ಮೇಸ್ಟ್ರಾಗಿದ್ದವರು. ನಮ್ಮ ಮುತ್ತಾತ. ಬೇಕಾಷ್ಟು ಜನ ಮಕ್ಕಳು. ಇವರು ವಿದ್ಯಾಭ್ಯಾಸ ಎಲ್ಲರಿಗೂ ಗೊತ್ತಿರೋದೇ. ಅದು SLC ತನಕ ಬರಲಿಲ್ಲ. ಮುಂಚೆನೇ 5th ಫಾರ್ಮ್ನಲ್ಲೇ ಫೇಲ್ ಆಗಿ ಡಿಸ್ಕಂಟಿನ್ಯೂ ಮಾಡಿದ್ರು. 5th DVG ಅವರು 5ನೇ ಕ್ಲಾಸಿಗೆ 5th ಫಾರ್ಮ್ ಅಂದರೆ SLCಗೆ 1 ವರ್ಷ ಮುಂಚೆ. SLC ವಾಸ್ ಕಾಲ್ಡ್ 6th ಫಾರ್ಮ್. 5th ಫಾರ್ಮ್ನಲ್ಲಿ ಫೇಲು ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ನಲ್ಲಿ ಅಂತ ಕಾಣುತ್ತೆ. ಅದಾದಮೇಲೆ ಎಜುಕೇಷನ್ ಇಲ್ಲ. ತುಂಬ ಮೀನಿಯಲ್ ಜಾಬ್ಸ್ ಮಾಡಿದ್ದಾರೆ. ಯಾವುದೋ ಮಾರ್ಕೆಟ್ ಹತ್ರ ಒಂದು ಜಾಗ, ಮುಳಬಾಗಲಲ್ಲಿ ಯಾವುದೋ ಒಂದು ಅಂಗಡಿನಲ್ಲಿ ಒಂದಷ್ಟು ದಿನ ಕೆಲಸ, ಬುಕ್ ಬೈಂಡಿಂಗ್ ಕೆಲಸ, ಹೀಗೆಲ್ಲ ಮಾಡ್ತಾ ಮಾಡ್ತಾ ಅವರು ಯಾವ ಪ್ರೇರಣೆ ಇತ್ತು ಅಂತ ಹೇಳೋಕ್ಕಾಗಲ್ಲ. ನಮಗೆ ಗೊತ್ತಾದ ಪ್ರಕಾರ ಅವರು ಒಬ್ಬರು ವಿರೂಪಾಕ್ಷ ಶಾಸ್ತ್ರಿಗಳು ಅಂತಿದ್ರು ಮುಳಬಾಗಲಿನಲ್ಲಿ, ಭಾಳ ಸಂಸ್ಕೃತ ಪಂಡಿತರು. ಅವ್ರ ಹತ್ರ ವೇದಾಭ್ಯಾಸ ಮಾಡಿದ್ರಂತೆ. ಅದಾದಮೇಲೆ ಇಂಗ್ಲೀಷನ್ನು ಎಲ್ಲಿಂದ ಕಲ್ತರು, ಯಾಕೆ ಕಲ್ತರು ಅನ್ನೋದು ಅವ್ರು ನಮ್ಗೆ ಹೇಳ್ತಾನೂ ಇರಲಿಲ್ಲ, ಕೇಳಿದ್ರೂ ಹೇಳ್ತಾ ಇರಲಿಲ್ಲ. ಆದ್ದರಿಂದ ಅದು ಚರಿತ್ರೆಗೆ ಗೊತ್ತಾಗದ ಒಂದು ಭಾಗ ಗುಂಡಪ್ಪನವ್ರದ್ದು. ಹೇಗೋ ಕಲ್ತ್ಕೊಂಡ್ರು, ಹೇಗೋ ಓದಿದರು, ಹೇಗೋ ದೊಡ್ಡ ಸ್ಕಾಲರ್ ಆದರು, ಪಂಡಿತರಾದರು, ಮಾರ್ಗದರ್ಶನಿಕರು ಆದರು, ಅಷ್ಟೇ. ಅವರ ಕುಟುಂಬದ ಹಿನ್ನೆಲೆ ಏನಿತ್ತು? ಅವ್ರ ಕುಟುಂಬ ಟಿಪಿಕಲ್ ಲೋಯರ್ ಮಿಡಲ್ ಕ್ಲಾಸ್. ಅವ್ರ ತಂದೆ ಬ್ರದರ್ಸು ಸಿಸ್ಟರ್ಸು ಇರಲಿಲ್ಲ ಯಾರು. ಅವ್ರ ಪ್ರೈಮರಿ ಸ್ಕೂಲ್ ಮೇಸ್ಟ್ರು ಗೌರ್ಮೆಂಟ್ ಸರ್ವಿಸ್ನಲ್ಲಿ ಮುಳಬಾಗಲ್ನಲ್ಲಿ. ಆವಾಗ ಎಷ್ಟು ಸಂಬಳ ಬರ್ತಿತ್ತು? 3 ರೂಪಾಯೋ 4 ರೂಪಾಯೋ ತಿಂಗಳಿಗೆ ಬರ್ತಿತ್ತು. ಗುಂಡಪ್ಪನವರು ಸೇರಿಸಿ ಒಟ್ಟು 7 ಜನ ಮಕ್ಕಳು. ಅದರಲ್ಲಿ 3 ಜನ ಬ್ರದರ್ಸು, ಒಂದು 4 ಜನ ಸಿಸ್ಟರ್ಸು. ಒಬ್ಬರು ಹೋಗ್ಬಿಟ್ರು, ಇನ್ನೊಬ್ಬರು ಬಾಲ್ಯ ವಿಧವೆ ಆದರು, ಇನ್ನೊಬ್ಬರು ಸಣ್ಣೆನಲ್ಲಿದ್ದರು, ಇನ್ನೊಬ್ಬರು ಅಫ್ಕೋರ್ಸ್ ಆನೇಕಲ್ನಲ್ಲಿದ್ದರು. ಹೀಗೆ ದೊಡ್ಡ ಕುಟುಂಬ, ಕಡಿಮೆ ಸಂಬಳ. ಯಾವುದೋ 1-2 ಎಕರೆ ಇತ್ತಂತೆ ಸಣ್ಣೆ ಅನ್ನೋ ಒಂದು ಹಳ್ಳಿನಲ್ಲಿ, ದೇವನಹಳ್ಳಿ ಹತ್ರ, ಇವಾಗ ಏರ್ಪೋರ್ಟ್ ಹಿಂದ್ಗಡೆ ಬರುತ್ತೆ, ಅಲ್ಲಿ ಒಂದು ಮೇ ಬಿ 2-3 ಎಕರೆ ಇತ್ತು ಅಂತ ಕಾಣುತ್ತೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಸಂಪಾದನೆ ಇರಲಿಲ್ಲ. ಸೊ ಅವ್ರು ಇದ್ದಿದ್ದು ಕಷ್ಟದ ಪರಿಸ್ಥಿತಿ. ಯಾವ ತರಹ ನೋಡಿದರೂ ಸಂಪತ್ತಿರೋರಲ್ಲ. ಅವರಿರೋ ಸಂಪತ್ತೆಲ್ಲ ಬರೀ ಅವರ ಓದು ಬರಹ ಜ್ಞಾನ ಸಂಪತ್ತು ಅಷ್ಟೇ, ಇನ್ನೇನೂ ಇಲ್ಲ. ಹೀಗಾಗಿ ಹಾಗೆ ಬೆಳೆದರು. ಆದರೆ ಆಗಿನ ಕಾಲದಲ್ಲಿ ಎಷ್ಟೋ ಕುಟುಂಬಗಳು ಹಾಗೆ ಇದ್ದವು, ಬೇಕಾದಷ್ಟು ಮಕ್ಕಳು, ಸಂಬಳ ಜಾಸ್ತಿ ಇಲ್ಲ. ಹಾಗೆ ಮುಂದಕ್ಕೆ ಬಂದರು ಗುಂಡಪ್ಪನವರು. ಹಿ ಬಿಕೇಮ್ ವಾಟ್ ಗುಂಡಪ್ಪ ಈಸ್ ಟು ಕನ್ನಡ ವರ್ಲ್ಡ್ ಟುಡೇ.
ಅವ್ರ ತಮ್ಮ ಶೇಷ್ಗಿರಿರಾವ್ ಅಂತ, ಅವರು ಅಫ್ಕೋರ್ಸ್ BA ಮಾಡಿದರು. ಇನ್ನೊಬ್ಬರು ರಾಮರಾವ್ ಅಂತಿದ್ರು. ಚಿಕ್ಕ ಚಿಕ್ಕ ಕೆಲಸಗಳನ್ನೆಲ್ಲೇ ಮಾಡಿ ಮುಂದೆ ಬಂದು ಫ್ಯಾಮಿಲಿ ಅವರು. ಇನ್ನೇನು ವೈಶಿಷ್ಟ್ಯ ಇಲ್ಲ. ತಾವು ಡಿ ವಿ ಗುಂಡಪ್ಪನವ್ರನ್ನ ನೋಡಿದ್ರಾ? ನನಗೆ 30 ವರ್ಷ ಅವ್ರು ಹೋಗ್ಬಿಟ್ಟಾಗ 1975ನಲ್ಲಿ. ನಾನು 45 ಡಿಸೆಂಬರ್ ಬಾರ್ನು. ಹುಟ್ಟಿದ ದಿವಸದಿಂದ ಅವ್ರು ಹೋಗೋ ತನಕ ನೋಡ್ತಾನೆ ಇದ್ದೆ, ಎಕ್ಸೆಪ್ಟ್ ಫಾರ್ ದಿ ಲಾಸ್ಟ್ 1 ಇಯರ್. ನಾನು ಹೈದರಾಬಾದ್ನಲ್ಲಿದ್ದೆ 74ಇಂದ. ಅದರಿಂದ ಲಾಸ್ಟ್ 1 ವರ್ಷ ಬಿಟ್ಬಿಟ್ರೆ ಮನೆಯಲ್ಲಿ ತಾತ ಅಂದರೆ ಗುಂಡಪ್ಪನವರ ಮಗಳ ಮಗ ನಾನು. ಆದ್ದರಿಂದ ಹತ್ತಿರದಲ್ಲೇ ಇತ್ತು ಮನೆ, 2 minutes ವಾಕ್ ಅವ್ರ ಮನೆಯಿಂದ. ಸೊ ಅದು ಸಂಪರ್ಕ ಅಷ್ಟೇ. ಅಂದ್ರೆ DVG ಅವರ ಮಗಳ ಮಗ ಅಂದ್ರೆ DVG ಅವ್ರಿಗೆ ಎಷ್ಟು ಜನ ಮಕ್ಕಳು? DVG ಅವ್ರಿಗೆ ಒಟ್ಟಿದ್ದು 5, ಅದರಲ್ಲಿ 3 ಜನ ಹೋಗ್ಬಿಟ್ರು. 1 son 1 daughter, ಐ ಥಿಂಕ್ 2 sons ಹೋಗ್ಬಿಟ್ರು. ದೊಡ್ಡವರು ಮಗ BGL ಸ್ವಾಮಿ, ಎರಡನೇದು ನಮ್ಮ ತಾಯಿ, ಅವ್ರು ತಂಗಮ್ಮ ಅಂತ ಕರಿತಿದ್ರು. ಅವ್ರ ಹೆಸರು ಮೀನಾಕ್ಷಿ ಅಂತ. ನಿಮ್ಮ ತಾಯಿಯವ್ರ ಹೆಸರು? ಹೌದು. ಆದರೆ ಅವ್ರನ್ನ ಕರಿತಾ ಇದ್ದಿದ್ದು ಎಲ್ಲರೂ ತಂಗ ಅಂತ, ತಂಗಮ್ಮ ಅಂತ. ನಮ್ಮ ತಾಯಿಗೆ ಒಬ್ಬರು ತಂಗಿ ಇದ್ದರು, ಇಂದಿರಾ ಅಂತ. ಇಷ್ಟೇ 3 ಜನ ಮಕ್ಕಳು. BGL ಸ್ವಾಮಿಗಳು ನಿಮಗೆ ಗೊತ್ತಾದಾಗೆ he was a scientist par excellence. He was an international class botanist. He was in Harvard University. He was in Cambridge in UK, and he was a full professor at Madras University. He was also Presidency College principal ಆಗಿದ್ರು. ನಮ್ಮ ತಾಯಿ ತಂಗಿ ಅವರು ಅಫ್ಕೋರ್ಸ್ ಅವರೂ ಲಿಟ್ರೇಚರ್ ಗ್ರ್ಯಾಜುಯೇಟು. ನಮ್ಮ ತಾಯಿ ಕೂಡ ಲಿಟ್ರೇಚರ್ ಓದಿದವರು. ಆದ್ದರಿಂದ ಮಿಡಲ್ ಕ್ಲಾಸ್, ನಥಿಂಗ್ ಮೋರ್ ದೆನ್ ಆರ್ಡಿನರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಎದ್ದೆದ್ದು ಬೀಳುತ್ತೀಹೆ, ಗುದ್ದಾಡಿ ಸೋಲುತ್ತೀಹೆ. ನನಗೆ DVG ಅವರಿಗೆ ಮಧ್ಯ ಇದ್ದಿದ್ದ ವ್ಯಕ್ತಿತ್ವ, ಒಡನಾಟ, ಮೊಮ್ಮಗ ತಾತ, ಅದೊಂದೇ ಈಕ್ವೇಷನ್ನು. ನಾನು ಬೇಕಾದಷ್ಟು ಸರ್ತಿ ಸಂಪರ್ಕ, ಆಲ್ಮೋಸ್ಟ್ ಡೈಲಿ ಸಂಪರ್ಕ. ಆದರೆ ಅವರಿಂದ ನಾನು ಪ್ರಭಾವಿತನಾಗಿ ಓದಿದ್ದೀನಿ ಅಂತ ಹೇಳ್ಕೊಳ್ಳೋದು ಉತ್ಪ್ರೇಕ್ಷೆ. ಹಿಸ್ ಪ್ರೆಸೆನ್ಸ್ ವಾಸ್ ಇನಫ್ ಫಾರ್ ಅಸ್ ಟು ಗೆಟ್ ಇಂಟ್ರೆಸ್ಟೆಡ್ ಇನ್ ಲಿಟ್ರೇಚರ್ ಆ್ಯಂಡ್ ದಿ ಆರ್ಟ್ಸ್, ಪರ್ಟಿಕ್ಯುಲರ್ಲಿ ಲಿಟ್ರೇಚರ್. ಅವ್ರದ್ದು ಬಹುಮುಖ ಪ್ರತಿಭೆ, ಸ್ವಾಮಿಯವ್ರ ತರಹನೇ. ಜರ್ನಲಿಸಮು, ಪಬ್ಲಿಕ್ ಸರ್ವೀಸು, ಇಂಗ್ಲೀಷ್ ಲಿಟ್ರೇಚರು, ಕನ್ನಡ ಬಿಟ್ಟು ಸಂಸ್ಕೃತ, ವೇದ ಪಾರಾಯಣ, ಉಪನಿಷತ್ಸು, ಫಿಲಾಸಫಿ, ಪೊಲಿಟಿಕಲ್, ಪಬ್ಲಿಕ್ ಸರ್ವಿಸ್, ಹೀಗೆಲ್ಲ ಇತ್ತು. ಅದರಿಂದ ಎಲ್ಲನೂ ಒಂದು ಸ್ವಲ್ಪ ಅಂಟ್ಕೊಂಡಿರುತ್ತೆ. ಸ್ಪೆಸಿಫಿಕ್ಕಾಗಿ ಇದನ್ನು ಹೇಳಿಕೊಟ್ರು ಅಂತ ಏನೂ ಇಲ್ದಿದ್ರೂ ಜನರಲ್ ಆಗಿ ನಮ್ಮ ಮನಸ್ಸಿನಲ್ಲಿ ಅವರು ಹಿ ವಾಸ್ ದಿ ಗೈಡಿಂಗ್ ಸ್ಪಿರಿಟ್ ಆಫ್ ದಿ ಫ್ಯಾಮಿಲಿ. ಪರ್ಟಿಕ್ಯುಲರಾಗಿ ಯಾಕೆ ಅಂತಂದರೆ ನಮ್ಮ ತಂದೆಯವ್ರ ತಂದೆ ತುಂಬ ಚಿಕ್ಕ ವಯಸ್ಸಿನ, ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಹೋಗ್ಬಿಟ್ಟಿದ್ರು. ಅದರಿಂದ ನಮ್ಮ ತಂದೆ ಕಡೆ ಫ್ಯಾಮಿಲಿ ಇನ್ಫ್ಲೂಯೆನ್ಸ್ಗಿಂತ ಗುಂಡಪ್ಪನವ್ರ ಕಡೆ, ತಾಯಿ ಕಡೆ ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಜಾಸ್ತಿ. ಮನೆಯಲ್ಲಿ ಈ ಥರದವ್ರು ಇದ್ದರೆ, ಅವ್ರನ್ನ ಲೋಕವೆಲ್ಲ ಹೊಗಳ್ತಾ ಇದ್ದರೆ, ನಾವು ಒಂದೊಂದು ಸರ್ತಿ ಏನೋ ಚಿಕ್ಕದಾಗಿ ಪುಟ್ಟದಾಗಿ ಓದೋಣ ಅಂತ, ತಿಳ್ಕೊಳ್ಳೋಣ ಅಂತ ಒಂದು ಆಸೆ ಬರುತ್ತೆ. ಇಟ್ ಈಸ್ ದಿ ಇಥಾಸ್ ಆಫ್ ಲೈಫ್ ಟು ಬಿ ಇಂಟ್ರೆಸ್ಟೆಡ್ ಇನ್ ಲಿಟ್ರೇಚರ್, ದಿ ಆರ್ಟ್ಸ್, ಮ್ಯೂಸಿಕ್ ಆ್ಯಂಡ್ ಅದರ್ ಆಸ್ಪೆಕ್ಟ್ಸ್ ಆಫ್ ಕಲ್ಚರ್. ಹಾಗೆ ಡೆವಲಪ್ ಆಗಿದೆ. ನಮ್ಗೆಲ್ಲರಿಗೂ ಒಂದು ಸ್ವಲ್ಪ ಇಂಟ್ರೆಸ್ಟು. ಎಲ್ಲರಿಗೂ ತುಂಬ ಕೇಪಬಿಲಿಟಿ ಇತ್ತು ಅಂತ ಏನು ಹೇಳೋಕ್ಕಾಗಲ್ಲ, ಹೇಳ್ಕೊಳ್ಳೋಷ್ಟು ಇಲ್ಲ. ಸ್ವಾಮಿ ಅವ್ರನ್ನ ಬಿಟ್ಟರೆ ನಾವೆಲ್ಲ ಆರ್ಡಿನರಿ ಪೀಪಲ್. ಬಟ್ ಆ ಇಂಟ್ರೆಸ್ಟ್ ಇದೆ, ಅದು ಹೇಳ್ಕೊಳ್ಬೇಕು. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಇಟ್. ಎಲ್ಲಿತ್ತು DVG ಅವರ ಮನೆ? ನಾಗಸಂದ್ರ DVG ರೋಡ್ ಅಂತಿದೆಯಲ್ಲ, ಇವತ್ತಿನ ಗಾಂಧಿ ಬಜಾರ್ DVG ರೋಡ್. DVG ರೋಡ್ ಅಲ್ಲಿ ನೆಟ್ಕಲಪ್ಪ ಸರ್ಕಲಿಂದ 5ನೇ ಮನೆನೋ 6ನೇ ಮನೆನೋ. ಹೇಗಿತ್ತು ಮನೆ? ಹಳೆ ಕಾಲದ ಮನೆ, ಹೆಂಚು, ಯಾವತ್ತು ಎಲ್ಲಿ ಬಿದ್ದೋಗುತ್ತೋ ಅನ್ನೋ ತರಹ ಇತ್ತು, ದೊಡ್ಡದಾಗಿತ್ತು. ಅದು ಅಲ್ಲಿ ಅವ್ರ ತಮ್ಮಂದ್ರಿಬ್ಬರು ಎಲ್ಲರೂ ಇದ್ದರು. ಅಫ್ಕೋರ್ಸ್ ಒಬ್ಬರು ತಮ್ಮ ಬೇರೆ ಕಡೆ ಹೋದರು, ಹಾಗೆ ಅವರಲ್ಲೇ ಇದ್ದರು. ಒಬ್ಬರು ತಮ್ಮ ರಾಮರಾವ್ ಅಂತ ಅವ್ರ ಜೊತೆಯಲ್ಲೇ ಇದ್ದರು, ಥ್ರೂಔಟ್ ಅಲ್ಲೇ ಇದ್ದರು. ನಮ್ಮ ಸೋದರ ಮಾವ ಮದ್ರಾಸ್ನಲ್ಲಿದ್ದರು, ಪ್ರೆಸಿಡೆನ್ಸಿ ಕಾಲೇಜಲ್ಲಿ. ಹೀಗಾಗಿ DVG ಈಸ್ ಐಡೆಂಟಿಫೈಡ್ ವಿತ್ ನಾಗಸಂದ್ರ ರೋಡ್. ಯಾವಾಗಲೂ ಒಂದು ಸರ್ತಿ ಅವ್ರು ಹೋಗೋಕೆ ಒಂದು 5-6 ವರ್ಷಕ್ಕೆ ಮುಂಚೆ ಅಂತ ಕಾಣುತ್ತೆ, ಹೆಸರು ಚೇಂಜ್ ಮಾಡಿದರು, DVG ರೋಡ್ ಅಂತ. ಮುಂಚೆ ನಾಗಸಂದ್ರ ರೋಡು, ಇವಾಗ DVG ರೋಡ್. ಅಲ್ಲೇ ಅವರಿದ್ದಿದ್ದು. ಅದಕ್ಕೆ ಮುಂಚೆ ಮುಳಬಾಗಲ್ಲಿ ಸ್ವಲ್ಪ ದಿನ, ಕೋಲಾರದಲ್ಲಿ ಸ್ವಲ್ಪ ದಿನ, ಹೀಗೆಲ್ಲ ಸಣ್ಣೆ ಅನ್ನೋ ಒಂದು ಹಳ್ಳಿನಲ್ಲಿ ಸ್ವಲ್ಪ ದಿನ, ಹೀಗೆಲ್ಲ ಬೇರೆ ಬೇರೆ ಕಡೆ ಇದ್ದವರು ಚಿಕ್ಕ ವಯಸ್ಸಿನಲ್ಲಿ. ಬಟ್ ಮದುವೆ ಆದಮೇಲೆ ಎಲ್ಲ ಕಂಪ್ಲೀಟಾಗಿ ಬ್ಯಾಂಗ್ಳೂರು. ಈ ನಾಗಸಂದ್ರ ರೋಡ್ ಮನೆಗೆ ಬರೋಕ್ಕೆ ಮುಂಚೆ
ಶಂಕರ್ಪುರದಲ್ಲಿದ್ದರು. ನ್ಯಾಷನಲ್ ಕಾಲೇಜ್ ಹಿಂದ್ಗಡೆ ಒಂದು ಗೇಟ್ ಇದೆ, ಆ ಗೇಟ್ ಮುಂದ್ಗಡೆ ಒಂದು 8ನೇ ಮನೆನೋ 10ನೇ ಮನೆನೋ ಇದ್ದರು ಅಲ್ಲಿ ಶಂಕರ್ಪುರದಲ್ಲಿ. ಆಮೇಲೆ ನಾಗಸಂದ್ರ ರೋಡಿಗೆ ಬಂದರು. ಡಿ ವಿ ಜಿ ಅವರು ಏನು ಕೆಲಸ ಮಾಡ್ತಿದ್ರು ನಿಮಗೆ, ನೀವು ಬುದ್ಧಿ ಬಂದವ್ರನ್ನ ಗಮನಿಸಿದಾಗ? ಏನು ಕೆಲಸನೂ ಮಾಡ್ತಾ ಇರಲಿಲ್ಲ. ಹಿ ವಾಸ್ ನೆವರ್ ಇನ್ ಎ ಫಾರ್ಮಲ್ ಎಂಪ್ಲಾಯ್ಮೆಂಟ್. ಅವ್ರಿಗೆ ಬರ್ತಾ ಇದ್ದಿದ್ದು ಯಾವುದೋ ಪುಸ್ತಕದಿಂದ ಒಂದಷ್ಟು ಚಿಕ್ಕದಾಗಿ ರಾಯಲ್ಟೀಸ್ ಬರ್ತಾ ಇತ್ತು. ಇನ್ನೊಂದು ಅವ್ರ ತಮ್ಮ ರಾಮರಾವ್ ಅಂತಿದ್ದಾರೆ ಇದ್ದರು, ಅವರು ಒಂದು ಪ್ರೆಸ್, ಕರ್ನಾಟಕ ಪಬ್ಲಿಷಿಂಗ್ ಹೌಸ್ ಅಂತ ಪ್ರೆಸ್ ಆಪ್ರೇಟ್ ಮಾಡ್ತಿದ್ರು. ಅಲ್ಲಿಂದನೂ ಒಂದು ಸ್ವಲ್ಪ ಪುಡಿಕಾಸು ಅಂತಾರಲ್ಲ ಆ ಥರದ್ದು ಬರ್ತಿತ್ತು. ಅಷ್ಟೇ ಜೀವನ, ಇನ್ನೇನು. ಯಾವುದೋ ಒಂದು ಸ್ಟೇಜ್ನಲ್ಲಿ ನಮ್ಮ ಸೋದರ ಮಾವ ಅಮೇರಿಕಾಯಿಂದ ಬಂದಮೇಲೆ ಮದ್ರಾಸ್ನಲ್ಲಿ ಕೆಲಸ ತೊಗೊಂಡ್ರು. ಆದ್ದರಿಂದ ದಟ್ ವಾಸ್ ದಿ ಸಸ್ಟೆನೆನ್ಸ್ ಫಾರ್ ದಿ ಫ್ಯಾಮಿಲಿ. ಬೇರೆ ಇನ್ನೆಂಥದ್ದು ಇಲ್ಲ. ಆವಾಗಿನ ಕಾಲದಲ್ಲಿ ರಾಯಲ್ಟಿನೂ ಜಾಸ್ತಿ ಬರ್ತಾ ಇರಲಿಲ್ಲ. ಹಾಗೆ ಸಂಪಾದನೆ ಕಡಿಮೆ, ಕಷ್ಟ ಇತ್ತು, ಕಾರ್ಪಣ್ಯ ಇತ್ತು. ಪೆನ್ಯೂರಿ ಅಂತ ಹೇಳೋಕ್ಕಾಗಲ್ಲ, ಅಂದರೆ ಊಟನೇ ಇಲ್ಲದೆ ಇರೋ ಅಂಥದ್ದಲ್ಲ, ಬಟ್ ಊಟ ಕಡಿಮೆ, ಲಿಮಿಟೆಡ್. ಹಾಗೇ ಬಂತು ಫ್ಯಾಮಿಲಿ ಅಷ್ಟೇ. ಅಂದರೆ ಅವರು ಎಲ್ಲೂ ಜಾಬ್ಗೆ, ಈಗ ಉದಾಹರಣೆಗೆ ಯಾವುದೋ ಮೇಸ್ಟ್ರ್ ಕೆಲಸಕ್ಕೋ ಅಥವಾ ಒಂದು ಬ್ಯಾಂಕ್ ಉದ್ಯೋಗ ಆ ಥರದ್ದು ಎಲ್ಲೂ ಹೋದವರಲ್ಲ. ನಾಟ್ ಒನ್ ಸಿಂಗಲ್ ಜಾಬ್ ಡಿಡ್ ಹಿ ಹ್ಯಾವ್. ಹಿ ನೆವರ್ ಅಪ್ಲೈಡ್, ಹಿ ನೆವರ್ ಗಾಟ್ ಇಟ್, ಹಿ ನೆವರ್ ಆಸ್ಪೈರ್ಡ್ ಫಾರ್ ಇಟ್. ಬಟ್ ಬಹಳ ಜನ ದೊಡ್ಡವರೇ ಪರಿಚಯ ಇದ್ರು ಅವ್ರಿಗೆ. ಇದ್ದರು. ಅದು ಪ್ರೀ ಇಂಡಿಪೆಂಡೆನ್ಸ್ ಕಾಲದಲ್ಲಿ ಡಿ ವಿ ಜಿ ಅವರು ಪೇಪರ್ ಸ್ಟಾರ್ಟ್ ಮಾಡಿದರು, ನ್ಯೂಸ್ ಪೇಪರು. ಮೊದಲನೇ ಪೇಪರ್ ಸ್ಟಾರ್ಟ್ ಮಾಡಿದ್ದು, ಅದಕ್ಕೆ ಹೆಸರು ದಿ ಕರ್ನಾಟಕ ಅಂತ. ಆವಾಗ ಕನ್ನಡ ರಿಸರ್ಜೆನ್ಸ್ ಆಗ್ತಾಯಿತ್ತು. ಒರಿಜಿನಲಿ ಇದು ಓಲ್ಡ್ ಮೈಸೂರು, ತುಂಬ ತಮಿಳ್ ಇನ್ಫ್ಲೂಯೆನ್ಸು ಏನೇನೋ ಇತ್ತು. ಕನ್ನಡಕ್ಕೊಂದು ಪ್ರಾಧಾನ್ಯ ಬರೋ ದಿನಗಳು ಅದು. ಪ್ರೀ ಇಂಡಿಪೆಂಡೆನ್ಸ್ 30s, ಲೇಟ್ 1920s 30s. ಆವಾಗ ಡಿ ವಿ ಜಿ ಅವರು ಒಂದು ಪೇಪರ್ ಸ್ಟಾರ್ಟ್ ಮಾಡಿದರು. ಅದಕ್ಕೆ ಹೆಸರೇ ಅದೇ, ದಿ ಕರ್ನಾಟಕ. ಅದರಲ್ಲಿ ಬೇಕಾದಷ್ಟು ಆರ್ಟಿಕಲ್ಸ್ ಅವರು ಬರೆದಿದ್ದವರು, ಬೇಕಾದಷ್ಟು ಬೇರೆಯವರು ಬರಿತಾ ಇದ್ದರು. ಎಲ್ಲದರಲ್ಲೂ ಆ್ಯನ್ ಅಂಡರ್ ಕರೆಂಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ಕನ್ನಡ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಆ ಪೇಪರ್ ಸ್ವಲ್ಪ ದಿನ ಆಯಿತು, ನಿಂತೋಯಿತು. ಅದಾದಮೇಲೆ ಡಿ ವಿ ಜಿ ಅವರ ಹವ್ಯಾಸ ಇಂಗ್ಲೀಷ್ ಪುಸ್ತಕಗಳು ಓದೋದು ತುಂಬ ಇತ್ತು. ಆಗ ಕ್ಲಾಸಿಕಲ್ ಲಿಟ್ರೇಚರ್, ಮಾಡ್ರನ್ ಏನು ಓದ್ತಾ ಇರಲಿಲ್ಲ. ಮನೇಲಿ ತುಂಬ ಪುಸ್ತಕ ಇದ್ವಾ? ಬೇಕಾದಷ್ಟು, ಥೌಸಂಡ್ಸ್. ಆ ಪುಸ್ತಕಗಳನ್ನು ರಿವ್ಯೂ ಮಾಡಿ ಇವರು ಆರ್ಟಿಕಲ್ಸ್ ಬರಿತಾ ಇದ್ದರು. ಅದಕ್ಕೆ ಔಟ್ಲೆಟ್ಟು ಡಿ ವಿ ಜಿ ಅವರೇ ಸ್ಟಾರ್ಟ್ ಮಾಡೋದು ಒಂದು ಪೇಪರು. ಆ ಪೇಪರ್ ಹೆಸರು ಇಂಡಿಯನ್ ರಿವ್ಯೂ ಆಫ್ ರಿವ್ಯೂಸ್. ವಿಮರ್ಶೆಯೇ ವಿಮರ್ಶೆ, ವಿಮರ್ಶೆ ವಿಮರ್ಶೆ. ಆ ಪೇಪರ್ನಲ್ಲಿ ಬೇಕಾದಷ್ಟು ಆರ್ಟಿಕಲ್ಸ್ ಬಂತು. ಎಷ್ಟೋ ಒಂದು ಉದಾಹರಣೆ ಕೊಡ್ತೀನಿ ಸರ್. ಆರ್ಥರ್ ಎಡಿಂಗ್ಟನ್ ಅಂತಿದ್ದಾನೆ, ಫಿಲಾಸಫಿ ಆಫ್ ಫಿಸಿಕಲ್ ಸೈನ್ಸ್ ಅಂತ ಬರೆದಿದ್ದಾನೆ. ಅದು ಪ್ರೊಫೆಸರ್ ಆಫ್ ಫಿಸಿಕ್ಸ್ ಅಟ್ ಆಕ್ಸ್ಫರ್ಡ್. ಆ ಒಂದು ಪುಸ್ತಕನ ರಿವ್ಯೂ ಮಾಡಿದ್ದಾರೆ ಇಂಡಿಯನ್ ರಿವ್ಯೂ ಆಫ್ ರಿವ್ಯೂಸ್ನಲ್ಲಿ. ಬರ್ಟ್ರಾಂಡ್ ರಸಲ್ ಪುಸ್ತಕನೂ ರಿವ್ಯೂ ಮಾಡಿದ್ದಾರೆ. ಗೋಯತೆ ಪೊಯಮ್ಸನ್ನು ರಿವ್ಯೂ ಮಾಡಿದ್ದಾರೆ. ಹೀಗೆ ವಿಮರ್ಶಾತ್ಮಕ ಜರ್ನಲಿಸಮ್. ಯಾವುದೋ ಆಕ್ಸಿಡೆಂಟ್ ಸೈಟ್ಗೆ ಹೋಗೋ, ಮೀಟಿಂಗ್ ಹೋಗೋ, ಬರೆಯೋದು, ಸ್ಕ್ರೈಬ್ ಜರ್ನಲಿಸಮ್, ನೋಟ್ ಮಾಡೋದು, ಅದು ಒಂದು ತರಹ ಜರ್ನಲಿಸಮು. ಇವ್ರದ್ದು ಸ್ವಲ್ಪ ವೈಶಿಷ್ಟ್ಯ ಏನು ಅಂದರೆ, ಜನಕ್ಕೆ ಏನು ಹೇಳಬೇಕು ಆ್ಯಸ್ ಎ ಜರ್ನಲಿಸ್ಟ್, ದೊಡ್ಡ ದೊಡ್ಡ ಕೃತಿಗಳು, ದೊಡ್ಡ ದೊಡ್ಡ ಪುಸ್ತಕಗಳು, ದೊಡ್ಡ ದೊಡ್ಡ ಆಥರ್ಸು, ಇವ್ರನ್ನೆಲ್ಲ ರಿವ್ಯೂ ಮಾಡಿ ಜನಕ್ಕೆ ಹಂಚೋದು ಅವ್ರದ್ದು ಧ್ಯೇಯವಾಗಿತ್ತು. ಅದು ಎಷ್ಟು ಜನಕ್ಕೆ ಹಿಡಿಸತ್ತೆ ಅಂತ ನಾ ಹೇಳಲಾರೆ. ಅದು ಒಂದು 5-6 ವರ್ಷ ಅಥವಾ 7-8 ವರ್ಷ ನಡೀತು, ಫೋಲ್ಡೆಡ್ ಅಪ್. ಅದಾದಮೇಲೆ ಅವ್ರಿಗೆ ಸಂಪರ್ಕ ಇದ್ದಿದ್ದು ಜಾಸ್ತಿ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಎರಡನೇದು ಸರ್ ಮಿರ್ಜಾ ಇಸ್ಮೈಲ್ ಅಂತ ದಿವಾನರಾಗಿದ್ದರು. ಆ ಬಾಂಧವ್ಯದ ಆರಿಜಿನ್ಸ್ ಗೊತ್ತಿಲ್ಲ. ಅಂತೂ ಸರ್ ಎಂ ವಿಶ್ವೇಶ್ವರಯ್ಯನವರು ಹ್ಯಾಡ್ ಟೋಟಲ್ ಕಾನ್ಫಿಡೆನ್ಸ್ ಇನ್ ಡಿ ವಿ ಜಿ. ಎಷ್ಟೋ ಸ್ಟೇಟ್ ಸೀಕ್ರೆಟ್ಸು ಅವಾಗ ಏನೇನಾಗ್ತಾ ಇತ್ತು, ಬ್ರಿಟಿಷ್ ಸರ್ಕಾರ ಜೊತೆ ಏನೇನು ಸಂಪರ್ಕ ಇತ್ತು, ಏನೇನು ನಡೀತಾ ಇತ್ತು, ಅದೆಲ್ಲ ಡಿ ವಿ ಜಿಗೆ ಹೇಳ್ತಾ ಇದ್ರೆ ಹೊರತು ಬೇರೆ ಯಾರಿಗೂ ಹೇಳ್ತಾ ಇರಲಿಲ್ಲ. ಹಾಗಾಗಿ ಡಿ ವಿ ಜಿ ಅವರು ಸರ್ ಎಂ ವಿಗೆ ಸೆಕ್ರೆಟ್ರಿ ಅಲ್ದಿದ್ರು ಕೂಡ ಒಬ್ಬ ಸಹೋದ್ಯೋಗಿ ಅನ್ನೋ ಥರ ಇದ್ದರು. ಅದರಿಂದ ಏನು ದುಡ್ಡು ಹುಟ್ಟಿತು ಅಂತ ಹೇಳೋಕ್ಕಾಗಲ್ಲ. ಸಿಮಿಲರ್ಲಿ ವಿತ್ ಸರ್ ಮಿರ್ಜಾ ಇಸ್ಮೈಲ್. ಡಿ ವಿ ಜಿಯಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದರೆ ಅವರು ಜಾತ್ಯತೀತ. ನಮ್ಮ ಮನೆಯಲ್ಲೇ ಎಷ್ಟೋ ಜನ ಶೆಡ್ಯೂಲ್ ಕ್ಯಾಸ್ಟ್ ಬಂದು ಅಡುಗೆ ಮನೆ ತನಕ ಬಂದು ಊಟ ಮಾಡಿ ಹೋಗಿದ್ದಾರೆ. ಇಲ್ಲಿ ಗಾಂಧಿ ಬಜಾರ್ ಮನೆಗೆ? ಹೌದು. ಬ್ರಾಹ್ಮಣರ ಮನೆಗೆ? ಡೆಫಿನೆಟ್ಲಿ. ನಾನು ಎದುರಿಗೆ ಕೂತ್ಕೊಂಡಿರೋದು ನೋಡಿದ್ದೀನಿ. ಮಲ್ಲಿಕಾರ್ಜುನ ಸ್ವಾಮಿ ಅಂತ
ನಿಜಲಿಗೆ ಹನುಮಂತಯ್ಯನ ಕೆಳಗೆ ಲಿಜ್ನಕ್ಲಿ ಅವ್ರ ಕೆಳಗೆ ಮಿನಿಸ್ಟರ್ ಆಗಿದ್ದರು. ಹಿ ವಾಸ್ ಅನ್ ಇಂಡಾಲಜಿಸ್ಟ್, ರೆಗ್ಯುಲರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಪರ್ಸನ್, ಹಾಸನ ಕಡೆಯವರು, ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ, ಊಟ ಮಾಡಿದ್ದಾರೆ. ಎಲ್ಲಿ? ನಾವು ಸೋ ಕಾಲ್ಡ್ ಬ್ರಾಹ್ಮಿನ್ಸ್ ಕೂತ್ಕೊಳ್ಳೋ ಜಾಗದಲ್ಲಿ. ಹಿ ವಾಸ್ ವೆಲ್ಕಮ್, ಹಿ ವಾಸ್ ಮೇಡ್ ಟು ಸಿಟ್ ಅಲಾಂಗ್ ವಿತ್ ಅದರ್ಸ್. ಊಟ ಮಾಡಿದ್ದಾರೆ. ಒಬ್ಬರು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಹಾಗೆ ಹಲವಾರು ಜನ. ಸೊ ಅದು ಬ್ರೆಡ್ತ್ ಆಫ್ ಮೈಂಡ್ ಡಿ ವಿ ಜಿ ಅವ್ರದ್ದು. ಸೊ ಅವರಲ್ಲಿ ಜಾತಿ ಗೀತಿ ಏನೂ ಇಲ್ಲ, ಶ್ರೇಷ್ಠತೆ ವ್ಯಸನ ಇಲ್ಲ, ಅದು ಇಲ್ಲ. ಎರಡನೇದು ರಿಚುವಲ್ಸು ಇಲ್ಲ. ಅವ್ರ ಮನೆಯಲ್ಲಿ ದೊಡ್ಡ ಗಣೇಶನ ಹಬ್ಬ ಅದು ಮಾಡು, ಅವನ್ನ ಕರೆಸು, ಪೂಜಾರಿನ ಕರೆಸು, ಬೆಳಗ್ಗೆ ಮಾಡು, ಶಿವರಾತ್ರಿಗೆ ಉಪವಾಸ ಮಾಡು, ಅದು ಮಾಡು. ರಾಮನವಮಿಗೆ ಅವ್ರು ಮಾಡ್ತಾ ಇದ್ದಿದ್ದು ಮೂರೇ ಏನು? ಒಂದು ಅವ್ರ ತಂದೆದು ಶ್ರಾದ್ದ, ಎರಡನೇದು ಅವ್ರ ತಾಯಿ ಶ್ರಾದ್ದ, ಮೂರನೇದು ಅವರ ಹೆಂಡತಿ ಅಂದರೆ ನಮ್ಮ ಅಜ್ಜಿ ಶ್ರಾದ್ದ. ಅದು ಅವರೇ ಮನಸ್ಸಿನಲ್ಲಿ ಆವತ್ತಿನ ದಿನ ಎಷ್ಟಾಗತ್ತೋ ಅಷ್ಟು ನಿಯಮವಾಗಿ ಮಾಡೋರೇ ಹೊರತು ಹಬ್ಬ ಹುಣ್ಣಿಮೆ ಅನ್ನೋದು ನಿಯರ್ ಝೀರೋ. ನಾವು ಗಣೇಶನ ಹಬ್ಬದ ದಿನ ಕಡುಬು ತಿಂದರೆ ಬೇಡ ಬೇಡ ಅಂತೇನು ಹೇಳ್ತಾ ಇರಲಿಲ್ಲ. ಅವರು ತಿನ್ನೋರು, ಅವರು ತಿಂಡಿಪೋತಾನೆ. ಆದರೆ ಸ್ಪೆಷಾಲಿಟಿ ಏನೂ ಇಲ್ಲ. ಒಂದು ಸರ್ತಿ ಗಣೇಶನ ಹಬ್ಬದ ದಿನ, ಹಿಂದಿನ ದಿನ ಗೌರಿ ಹಬ್ಬ ನಾರ್ಮಲ್ ಆಗಿ, ತದಿಗೆ ದಿನ ಚೌತಿ ದಿನ ಗಣೇಶನ ಹಬ್ಬ, ತದಿಗೆ ದಿನ ನಮ್ಮ ತಂದೆ ತಾಯಿಯವರ ಶ್ರಾದ್ದ. ಎಷ್ಟೋ ದಿವಸದಿಂದ ಹೋಗ್ಬಿಟ್ರಂತೆ ಗೌರಿ ಹಬ್ಬದ ದಿನ. ಆದ್ದರಿಂದ ನಾವು ಮನೆಯಲ್ಲಿ ಗೌರಿ ಹಬ್ಬ ಮಾಡ್ತಾ ಇರಲಿಲ್ಲ. ಗಣೇಶನ ಹಬ್ಬದ ದಿನ ಎರಡು ಗೌರಿ ಗಣೇಶ ಎರಡು ಸೇರಿಸಿ ಮಾಡೋದು, ಅದು ನಾರ್ಮಲಾಗಿ ನಮ್ಮ ಜನಗಳಲ್ಲಿ ಮಾಡ್ತಾರೆ. ನಮ್ಮ ತಾಯಿ ಆ ಥರ ಒಂದಿನ ಗೌರಿ ಹಬ್ಬದ ದಿನ ಅವ್ರ ಮನೆಗೆ ಹೋದರು. ಹತ್ತಿರದಲ್ಲ, ಇಲ್ಲಿಂದ 5 ನಿಮಿಷದ ನಡುಗೆ. ಗುಂಡಪ್ಪನವ್ರಿಗೆ ಸಜ್ಜಪ್ಪ, ವಡೆಗಳು, ಸುಕ್ಕಿನ ಉಂಡೆ, ರವೆ ಉಂಡೆ ಅವೆಲ್ಲ ಬಹಳ ಪ್ರೀತಿ. ನಮ್ಮ ತಾಯಿ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ ನಾನು ವಾಪಸ್ಸು, ನಾಳೆ ಗಣೇಶನ ಹಬ್ಬದ ದಿನ ಇದೆ, ಗಣೇಶಂದು ಐಡಲ್ ತರಬೇಕು, ಮೂರ್ತಿ ತಂದು ಇಡಬೇಕು, ಅದು ತಿಥಿ ಆದಮೇಲೆ, ಮುಂಚೆ ತರಲ್ಲ ಮನೆಗೆ. ಅದಕ್ಕೆ ಗುಂಡಪ್ಪನವ್ರು ಹೇಳಿದ್ದೇನು ಅಂತಂದರೆ ನಮ್ಮ ತಾಯಿಗೆ, ನಿನಗೆ ಚೌತಿ ದಿನ ಗಣೇಶ ಬಂದು ಹೊರಟೋಗ್ತಾನೆ, ತದಿಗೆ ದಿನ ಇರಲ್ವೋ, ಪಂಚಮಿ ದಿನ ಇರಲ್ವೋ ಗಣೇಶ, ಅದೇನು ಸ್ಪೆಷಲ್ಲು, ದಿನಾನೂ ಮಾಡೋ ಪೂಜೆ ಬೇಕಾದರೆ ಅಂತ. ಅವ್ರ ಮನೋಧರ್ಮ ಆಗಿತ್ತು. ಗಾಡ್ ಆ್ಯಂಡ್ ಡಿವೋಷನ್ ಶುಡ್ ಬಿ ಡೈಲಿ ಆ್ಯಂಡ್ ಯೂನಿವರ್ಸಲ್. ಅಷ್ಟಮಿ ಬಂತು ಅಂದ್ಬಿಟ್ಟು ಕೃಷ್ಣನ ತೊಟ್ಲು ಒಂದು ಹಾಕ್ಬಿಟ್ಟು 4 ತಿಂಡಿ ತಿನ್ಬಿಟ್ರೆ ಆಗೋಯ್ತೆ. ನೆಕ್ಸ್ಟ್ ಡೇ ನವಮಿಗೆ ಹೊಟ್ಟೋಗ್ಬಿಡ್ತಾನೆ ಕೃಷ್ಣ. ರಾಮನವಮಿ ಇವತ್ತು, ಹಾಗೆ ನೆನ್ನೆ ಇರಲಿಲ್ವೇ ರಾಮ, ನಾಳೆ ಇರಲ್ವೇ. ದಟ್ ವಾಸ್ ಹಿಸ್ ಮೈಂಡ್ ಸೆಟ್. ಅದೇ ನಮಗೂ ತುಂಬ ಬಂದಿದೆ. ನಮ್ಮ ಮನೇಲೂ ಜಾಸ್ತಿ ಹಬ್ಬ ಹುಣ್ಣಿಮೆ ಅಂತಿಲ್ಲ. ನಮ್ಮ ಚಿಕ್ಕಮ್ಮನ ಮನೆಯಲ್ಲೂ ಇಲ್ಲ, ನಮ್ಮ ಮನೆಯಲ್ಲೂ ಇಲ್ಲ, ಸುತ್ತೂರ್ಲು ಯಾರ ಮನೆಯಲ್ಲೂ ಇಲ್ಲ. ರಿಚುವಲ್ಸ್ ಇಲ್ಲ ಡಿ ವಿ ಜಿ ಅವರು. ನಿಯರ್ ಝೀರೋ. ಆ್ಯಂಡ್ ಅವ್ರಿಗೆ ಭೇದ ಇರಲಿಲ್ಲ. ಆದರೆ ನನಗಿರೋ ಅಷ್ಟು ಭೇದನೂ ಇರಲಿಲ್ಲ. ಇವನು ಸ್ಮಾರ್ತ, ಇವನು ಅಯ್ಯಂಗಾರಿ, ಇವನು ಲಿಂಗಾಯತರು, ಅವನು ಕಂಪ್ಲೀಟ್ಲಿ ಆಬ್ಸೆಂಟ್ ಇನ್ ಹಿಮ್. ಅದು ನನಗೆ ಅವ್ರ ಕಗ್ಗ ಆಗಲಿ, ಜೀವನ ಧರ್ಮ ಯೋಗ ಆಗಲಿ, ಯಾವುದೇ ಪುಸ್ತಕಕ್ಕಿಂತ ನನಗೆ ಆಶ್ಚರ್ಯ ತರೋದು, ನನಗೊಂದು ಡೀಪ್ ರೆಸ್ಪೆಕ್ಟ್ ತರೋದು ಅಂತ. ಅದಕ್ಕೆ ಗೀತಾನಲ್ಲಿ ಆತ್ಮೋಪನ್ಯ ಅಂತಾರೆ, ಟು ಸಿ ಹಿಮ್ಸೆಲ್ಫ್ ಇನ್ ಅದರ್ಸ್. ಅವ್ನು ಶೆಡ್ಯೂಲ್ ಕ್ಯಾಸ್ಟ್ ಆಗಲಿ, ಸಾಬಿ ಆಗಲಿ, ಇಸಾಯಿ ಆಗಲಿ, ಒಕ್ಕಲಿಗಾಗಲಿ, ಬ್ರಾಹ್ಮಣ ಆಗಲಿ, ಹ್ಯೂಮನ್ ಬೀಯಿಂಗ್, ಅವನಲ್ಲಿರೋ ಆತ್ಮ ಇಸ್ ಎ ಪಾರ್ಟ್ ಆಫ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಅದಿತ್ತವ್ರಿಗೆ. ನಾವು ಬೇಕಾದ್ರೆ ಹೇಳ್ತೀವಿ ದೊಡ್ಡದಾಗಿ, ಒಳಗೆಲ್ಲೋ ಒಂದು ಭೇದ ಭಾವ ಇರಬಹುದು, ಅವ್ರಿಗಿರಲಿಲ್ಲ. ಹಿ ವಾಸ್ ಎ ಕ್ಲಿಯರ್ ಮ್ಯಾನ್. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ. ಸೊ ವಿಶ್ವೇಶ್ವರಯ್ಯನವ್ರ ಸ್ನೇಹ ಇತ್ತು ಅಂತಿದ್ರಿ? ಹೌದು, ಇಂಟಿಮೇಟ್ ಸ್ನೇಹ, ನಾಟ್ ಜಸ್ಟ್ ಗೊತ್ತಿರೋ ಅಷ್ಟಲ್ಲ, ಇಂಟಿಮೇಟ್. ಬೇಕಾದಷ್ಟು ಸತಿ, ಆಲ್ಮೋಸ್ಟ್ ತಿಂಗಳಿಗೊಂದು ಸರ್ತಿ ಮೀಟ್ ಮಾಡೋದು, ಲೆಟರ್ಸ್ ಬರೆಯೋದು. ಆಗಿನ ಕಾಲದಲ್ಲಿ ಟೆಲಿಫೋನು, ಟೆಲೆಕ್ಸು, ಇಮೇಲು ಏನೂ ಇಲ್ಲ. ಪತ್ರ ಪರ್ಸನಲ್ ಮೀಟಿಂಗ್. ನೋಡಿದ್ದೀರಾ ನೀವು ಯಾವ ಥರ? ವಿಶ್ವೇಶ್ವರಯ್ಯನವ್ರ ಮನೆಗೆ ಹೋಗಿಲ್ಲ. ಒಂದೇ ಒಂದು ಸರ್ತಿ ಕಾರ್ನಲ್ಲಿ ಅವರು ಹೇಳಿ ಕಳಿಸಿದ್ರು. ರೆಸಿಡೆನ್ಸ್ ಇದರಲ್ಲಿ ಅವರು ದಿವಾನರಾಗಿದ್ದಾಗ ನಾನು ಆಚೆ ಕೂತಿದ್ದೆ, ಒಳಗೆ ಹೋಗಲಿಲ್ಲ ಒಂದೇ ಒಂದು ಸರ್ತಿ. ಬಟ್ ಮಿರ್ಜಾ ಇಸ್ಮಾಯಿಲ್ ಮನೆಗೆ 2-3 ಸರ್ತಿ ಹೋಗಿದ್ದೀನಿ. ಮಿರ್ಜಾ ಇಸ್ಮಾಯಿಲ್ ಅವರು ಡಿ ವಿ ಗುಂಡಪ್ಪನವ್ರ ಜೊತೆ ಮಾತಾಡ್ತಿದ್ದಾಗ ನಾನು ಇದೇ ಥರ ಇನ್ನೊಬ್ಬ ಹುಡುಗ ಬಂದಾಗ ಕೂತ್ಕೊಂಡು 1/4 ಗಂಟೆ ಮಾತಾಡ್ತಿದ್ರು. ಐ ವಾಸ್ ಪ್ರೆಸೆಂಟ್. ಅವಾಗ ಅಫ್ಕೋರ್ಸ್ ತುಂಬ ವಯಸ್ಸು ಕಡಿಮೆ. ಐ ಡಿಡ್ ನಾಟ್ ಫಾಲೋ ದಿ ಲೈನ್ ಆಫ್ ಆರ್ಗ್ಯುಮೆಂಟ್ ಆರ್ ಎನಿಥಿಂಗ್ ಲೈಕ್ ದಟ್. ಬಟ್ ನೋಡಿದೆ, ಗುಂಡಪ್ಪನವರು ಅವರು ಸಾಬ್ರು, ಅವ್ರ ಮನೇಲಿ ತಿನ್ನಬಾರ್ದು ಏನಿಲ್ಲ. ಏನೋ ತಿಂಡಿ ಕೊಟ್ಟರೆ ತಿನ್ನೋರು. ಅಂಜೂರ, ಪರಂಗಿ ಹಣ್ಣು, ಇನ್ನೇನೋ ಒಂದು
ಬಾದಾಮಿ ಹಾಲು, ನೋ ಪ್ರಾಬ್ಲಮ್. ಯಾವ ಭಾಷೆಯಲ್ಲಿ ಮಾತಾಡೋರು? ಅವ್ರು ಇಂಗ್ಲೀಷು. ವಿಶ್ವೇಶ್ವರಯ್ಯನವ್ರ ಜೊತೆ ಮಧ್ಯ ಮಧ್ಯ ತೆಲುಗು ವರ್ಡ್ಸ್ ಬಂದ್ಬಿಡೋದು ಇಬ್ಬರಿಗೂ. ಸಿಂಗ್ಯುಲರ್ನಲ್ಲಿ ಕೂಗ್ತಾ ಇದ್ರು ಅವರು, ಏಮ್ರಾ. ಗುಂಡಪ್ಪನವರು ಆಫ್ಕೋರ್ಸ್ ಮರ್ಜಾ ಸಾಹೇಬರು ಅವ್ರದ್ದು ಒಂಥರ ಸ್ಟೈಲಿಶು ವೆಸ್ಟ್ರನ್ ಟೈಪು ಇಂಗ್ಲೀಷ್ನಲ್ಲಿ ಮಾತಾಡೋರು. ಇವರು ಎಷ್ಟೋ ಸರ್ತಿ ತೆಲುಗು ವರ್ಡ್ಸ್, ಮೇನ್ಲಿ ಕನ್ನಡ ಇಂಗ್ಲೀಷೇ ಬಟ್ ಮಾತಾಡೋರು. ಯಾಕೆಂದರೆ ಗುಂಡಪ್ಪನವ್ರು ಮುಳುಬಾಗ್ಲು, ಎಲ್ಲ ಕೋಲಾರ ಡಿಸ್ಟ್ರಿಕ್ಟು, ಸ್ವಲ್ಪ ತೆಲುಗು ಇನ್ಫ್ಲೂಯೆನ್ಸು. ತೆಲುಗು ಇನ್ಫ್ಲೂಯೆನ್ಸ್. ಇವರು ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿ, ಅಲ್ಲೂ ತೆಲುಗು ಇನ್ಫ್ಲೂಯೆನ್ಸ್. ಹೌದು, ಅದಕ್ಕೆ ವಿಶ್ವೇಶ್ವರಯ್ಯನವ್ರ ಮನೇಲಿ ತೆಲುಗು. ರಾಜಾಜಿಗಳು ಕನ್ನಡ ಅಷಡ್ ಅನ್ನೋರು, ನಮ್ಮ ತಾತನ್ನ. ಅಷಡ್ ಅಂದರೆ ಯೂಸ್ಲೆಸ್ ಫೆಲೋ ಅಂತ. ಗೇಟಿಂದ ಬರೋತಾರೆ, ಎನ್ನಡ ಗುಂಡಪ್ಪ ಅಷಡ್ ಎನ್ನ ಪಂಡ್ರಿಕೆ. ದಟ್ ಈಸ್ ಇಸ್ ವೇ ಆಫ್ ಗ್ರೀಟಿಂಗ್, ವೆಲ್ಕಮಿಂಗ್. ಬಂದು 1 ಗಂಟೆ 1.5 ಗಂಟೆ ಹರಟ್ಕೊಂಡು ಹೋಗೋದು ಎಷ್ಟೋ ಸರ್ತಿ. ಆ್ಯಂಡ್ ಅವ್ರ ಲೆವೆಲ್ ಆಫ್ ಕಾನ್ವರ್ಸೇಷನ್ನು ನಮ್ಮಂಥವ್ರಿಗೆ ಸ್ವಲ್ಪ ಜಾಸ್ತಿ. ಹಿಂದಿ ಪ್ರಚಾರ ಸಭಾ ಅದು ಯಾಕೆ ಶುರು ಮಾಡಬೇಕು, ಯಾಕೆ ಶುರು ಮಾಡಬಾರ್ದು, ಅದೊಂದು ಕಾನ್ವರ್ಸೇಷನ್ನು. ನೆಹರು ಲೆಫ್ಟ್ ಆಫ್ ಸೆಂಟರ್ ಸೋಷಿಯಲಿಸಮ್ ಮಾಡ್ತಿದ್ದಾನೆ, ಕರೆಕ್ಟಾ ಇಲ್ವಾ, ಅದೊಂದು ಕಾನ್ವರ್ಸೇಷನ್. ನಂಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಅವ್ರ ಲೆವೆಲ್ನಲ್ಲಿ ಅವ್ರು ಮಾತಾಡ್ತಾಯಿದ್ರು. ನಾನು ಮಾಡಿರೋ ಸರ್ವಿಸ್ ಒಂದೇ ಒಂದು, ಹೋಗಿ ತೊಗೊಂಡೋಗಿ ಇದೇ ಥರ ಕಾಫಿ ತಂದು ಕೊಟ್ಟು, ನಥಿಂಗ್ ಬಿಯಾಂಡ್ ಇಟ್. ಡಿ ವಿ ಜಿ ಅವ್ರು ಸ್ವಲ್ಪ ಪೆಕ್ಯುಲಿಯರ್ ಅಂದರೆ ಅವರು ಮಟ್ಟದಲ್ಲಿ ಮಾತಾಡೋಕ್ಕಾಗಲ್ಲ, ಎಲ್ರಿಗೂ ಆಗಲ್ಲ. ಫಾರ್ ಎಕ್ಸಾಂಪಲ್ MS ಸುಬ್ಬಲಕ್ಷ್ಮಿ ಅಮ್ಮ ಬಂದಿದ್ದರು ಬಸವನಗುಡಿ ಮನೆಗೆ. 61 ಅಂತ ಕಾಣುತ್ತೆ, PUC ಏನೋ. ಅವರು ಯುನೈಟೆಡ್ ನೇಷನ್ಸ್ನಲ್ಲಿ ಸಂಗೀತ ಕಚೇರಿ ಕೊಟ್ಟರು, MS ಸುಬ್ಬಲಕ್ಷ್ಮಿ ಅವರು ಯುನೈಟೆಡ್ ನೇಷನ್ಸ್ನಲ್ಲಿ. ಆ ಯುನೈಟೆಡ್ ನೇಷನ್ಸ್ಗೆ ಹೋಗೋಕ್ಕೆ ಮುಂಚೆ ಅವರು ಇನ್ನೊಬ್ಬರು ಶಮ್ಮನ್ಗುಡಿ ಶ್ರೀನಿವಾಸಯ್ಯರ್ ಅಂತಿದ್ದಾರೆ, ಭಾಳ ಫೇಮಸ್ ಸಿಂಗರ್ ಆಗಿದ್ದರು. ಅವರಿಬ್ಬರು ಬಂದಿದ್ದರು, ಸದಾಶಿವಮ್ಮು, ಸುಬ್ಬಲಕ್ಷ್ಮಿ ಅವ್ರ ಯಜಮಾನರು. ಇವರೆಲ್ಲ ಬಂದು ಏನು ಡಿಸ್ಕಷನ್ನು ಅಂದರೆ ಯಾವ್ಯಾವ ಹಾಡು ಹೇಳಬೇಕು ಯುನೈಟೆಡ್ ನೇಷನ್ಸ್ನಲ್ಲಿ, ನ್ಯೂಯಾರ್ಕಲ್ಲಿ ಯಾವ್ಯಾವ ರಾಗ ಹೇಳಬೇಕು, ರಾಗ ಎಷ್ಟೆಷ್ಟು ಎಳಿಬೇಕು, ಎಷ್ಟು ಕಂಪ್ರೆಸ್ ಮಾಡಬೇಕು, ಎಲ್ಲಿ ಸ್ವರ ಪ್ರಸ್ತಾರ ಮಾಡಬೇಕು, ಎಲ್ಲಿ ನೆರವಲ್ ಮಾಡಬೇಕು. ಆ್ಯಂಡ್ ಮ್ಯೂಸಿಕ್ನಲ್ಲಿ ಒಂದು ಮನೋಧರ್ಮ ಅಂತಿದೆ. ಸೇಮ್ ಸಾಂಗ್ನ ಬೇರೆ ಬೇರೆ ತರಹ ಹೇಳ್ತಾರೆ. ಬೇರೆ ಬೇರೆ ತರಹದಲ್ಲಿ ಮನೋಧರ್ಮ, ನಿಮ್ಮ ಎಮೋಷನ್ ಏನಿದೆ ಅದು ವ್ಯತ್ಯಾಸಗಳು ಗೊತ್ತಾಗತ್ತೆ. ಆದ್ದರಿಂದ ಯುನೈಟೆಡ್ ನೇಷನ್ಸು ಇಂಟರ್ನ್ಯಾಷನಲ್ ಬಾಡಿ, ಅಲ್ಲಿ ಯಾವ ಥರ ಎಮೋಟಿವ್ ಆಗಿರಬೇಕು ಇದೆಲ್ಲ ಡಿಸ್ಕಸ್ ಮಾಡ್ತಾಯಿದ್ರು. ನಾವು ಬಾಗಿಲಿಂದ ಅವರು MSS ನೋಡಿದರೆ ಅಂಥ ಬ್ರಿಲಿಯಂಟ್ ಫೇಸ್, ಅಂಥ ಬ್ರೈಟ್ ಫೇಸ್, ದೊಡ್ಡವರು ನೋಡ್ತಾ ಇದ್ವಿ ಅಷ್ಟೆ. ಅವ್ರ ಕಾನ್ವರ್ಸೇಷನ್ಗೆ ಎಂಟರ್ ಆಗೋಕ್ಕೆ ಶಕ್ತಿ ಇಲ್ಲ. ಹಾಗೆ ಬೇಕಾದಷ್ಟು ಸತ್ಯಾಗಿದೆ. ಜಸ್ಟಿಸ್ ಹಿದಾಯತುಲ್ಲಾ ಬಂದಿದ್ದರು. ಲಾ ಆ್ಯಂಡ್ ಮ್ಯಾನ್, ವೇರ್ ಡಸ್ ಲಾ ಎಂಟರ್ ಇನ್ ಸೊಸೈಟಿ ಅಂತ ಡಿಸ್ಕಷನ್ನು. ನಮಗೆ ಲಾನೋ ಗೊತ್ತಿಲ್ಲ, ಸೊಸೈಟಿನೂ ಗೊತ್ತಿಲ್ಲ, ಅವರು ಡಿಸ್ಕಸ್ ಮಾಡ್ಬೋದು. ಆದರೆ ಗುಂಡಪ್ಪನವರು ಒಂದು ಇಂಪಾರ್ಟೆಂಟ್ ಫೆಸೆಟ್ ಅವ್ರದ್ದೇನು ಅಂದರೆ, ಮನೆಗೊಬ್ಬ ಕ್ಷೌರಿಕ ಬರ್ತಾ ಇದ್ದ, ಕರ್ಪಣ್ಣ ಅಂತಾನೆ, ಹೆಸರೇನೋ ಮರ್ತೋಗಿದೆ. ಅವರು ನಡೆಯೋಕ್ಕೆ ಜಾಸ್ತಿ ಆಗ್ತಾ ಇರಲಿಲ್ಲ, ಅದರಿಂದ ಮನೆಗೆ ಕಟಿಂಗ್ ಮಾಡೋಕ್ಕೆ ಕಳಿಸೋರು. ಕುರ್ಜಿ ಮೇಲೆ ಕೂರಿಸಿ ಪೇಪರ್ ಹಾಸಿ ಎಲ್ಲ ಹೋಗ್ಬಿಡೋರು. ಅವನ ಹತ್ರ ಅರ್ಧ ಗಂಟೆ ಮಾತಾಡೋರು. ಮನೆಯಲ್ಲಿ ಅದೇ ಕರ್ಪಣ್ಣ ಅಂತ ಒಬ್ಬ ಕೆಲಸದಾಳು, ಅವನ ಹತ್ರ ಮಾತಾಡೋರು 10-15 ನಿಮಿಷ. ಒಂದು ತರಹ, ನಾನು ಮೇಲೆ ನೀನು ಕೆಳಗೆ ಅಂತೇನೂ ಇಲ್ಲ. ನಾನೀ ಫಲ್ಕಿವಾಲ ಬಂದರು, ಗ್ರೇಟ್ ಜೂರಿಸ್ಟ್, ಅವ್ರ ಹತ್ರ ಮಾತಾಡೋರು. ಗೀತೆ ಯಾವುದೋ ಒಂದಷ್ಟು ಮಕ್ಕಳು ಬಂದರೆ ಅವ್ರ ಹತ್ರ ಗೀತೆ ಒಂದು 5-6 ಶ್ಲೋಕಗಳು ಹೇಳಿಸೋದು. ಒಂದು ಅದೇ ಗೀತೆನ ಶೃಂಗೇರಿ ಆಚಾರ್ಯರ ಅಭಿನವ್ ವಿದ್ಯಾತೀರ್ಥ ಹತ್ರ ಫಿಲಾಸಫಿ ಆಫ್ ಗೀತಾನ ಡಿಸ್ಕಸ್ ಮಾಡ್ತಾರೆ. ಅಂತರ ನೋಡಿ, ಶೃಂಗೇರಿ ಪೀಠಾಧಿಪತಿಗಳು ಗೊತ್ತೇ, ಅದ್ವೈತ ಡಿಸ್ಕಸ್ ಮಾಡೋದು ಒಂದು ಲೆವೆಲ್ಲು. ಗೀತೆನ ಸುಮ್ಮನೆ ಮಕ್ಕಳು ಹೇಳೋ ಥರ, ಸ್ಕೂಲ್ ಮಕ್ಕಳು ಹೇಳೋದು. ಹಿ ವಾಸ್ ಕೇಪಬಲ್ ಆಫ್ ಬೋತ್. ಅದು ಗುಂಡಪ್ಪನವ್ರ ವೈಶಿಷ್ಟ್ಯ. ಎರಡೂ ಚೆನ್ನಾಗಿರಬೇಕು. ಮಕ್ಕಳು ಬಂದು ಹೇಳ್ತಿದ್ದನ್ನು ಎಂಜಾಯ್ ಮಾಡಬೇಕು. ಶೃಂಗೇರಿ ಸ್ವಾಮಿಗಳು ಕೇಳಬೇಕಾದ್ರೆ ಇವರನ್ನು ಕಮ್ಮಿನೇ. ಸಿಮಿಲರ್ಲಿ ವಿತ್ ಪರಮಾಚಾರ್ಯ ಆಫ್ ಕಂಚಿ, ಕಂಚಿ ಜಗದ್ಗುರು, ಹೌದು, ಅವ್ರ ಜೊತೆ ಕರೆಸ್ಪಾಂಡೆನ್ಸ್ ಆನ್ ಫಿಲಾಸಫಿ, ಆನ್ ಉಪನಿಷತ್ಸ್. ಸೊ ಸ್ಪ್ಯಾನ್ ನೋಡ್ಕೊಳ್ಳಿ, ರೇಂಜ್. ಹಾಗೆ
ಮನೇಲಿ ಮಾಡ್ತಿದ್ದ ಕ್ಷೌಲಿಕೆಯಲ್ಲಿ ಹಿರಿಯತುಲ್ಲ ಜಸ್ಟಿಸಲ್ಲಿ, ಕಂಚಿ ಪರಮಾಚಾರ್ಯಲ್ಲಿ, ಇದೆಯಲ್ಲಿ ಗೀತೆಯಲ್ಲಿ, ಮಂಕುತಿಮ್ಮನ ಕಗ್ಗ, ಇದೆಲ್ಲ ಪುಸ್ತಕಗಳೆಲ್ಲ ಒಂದು ಬ್ರಾಕೆಟ್ ನಲ್ಲಿ ಇಡಬಹುದು. ಗುಂಡಪ್ಪ ದಿ ಆಥರ್ ಆಫ್ ಮಂಕುತಿಮ್ಮನ ಕಗ್ಗ, ಗುಂಡಪ್ಪ ದಿ ಆಥರ್ ಆಫ್ ಜೀವನ ಧರ್ಮ ಯೋಗ, ಇವೆಲ್ಲ ಒಂದು. ಬಟ್ ಗುಂಡಪ್ಪ ದಿ ಮ್ಯಾನ್, ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಂಚಿ ಪರಮಾಚಾರ್ಯ ಹತ್ರ ದಕ್ಷಿಣಾಮೂರ್ತಿ ಸ್ತೋತ್ರ ಅಂತಿದೆ, ತುಂಬ ಹೈಲಿ ಫಿಲಾಸಾಫಿಕಲ್ ಅಂತೆ. ಅದು ನನಗೆ ಒಂದು ವರ್ಡು ಬರಲ್ಲ. ಅದನ್ನು ಡಿಸ್ಕಸ್ ಮಾಡಿದ್ದಾರೆ, ಅದ್ರ ಮೇಲೆ ಪಾಯಿಂಟ್ಸ್ ರೈಸ್ ಮಾಡಿದ್ದಾರೆ. ಅದೇ ಮಕ್ಕಳ ಜೊತೆ ಹಾಡು ಹೇಳ್ತಾರೆ. ಬಾಬಾ ಬ್ಲ್ಯಾಕ್ ಶಿಪ್ಪು ಹೇಳೋಕೆ ವಾಸ್ ರೆಡಿ. ಅವ್ರ ಸ್ಪ್ಯಾನ್ ನೋಡಿ, ಅವರ ವ್ಯಾಪ್ತಿ. ಅಷ್ಟು ಸ್ಕಾಲರ್ ಇದ್ರೆ ಅವರು ಇದ್ದಿರಬೇಕು. ಯಾಕಂದ್ರೆ ನೀವೇ ನಾನು ಹೇಳಿದ್ರಿ, ಹೇಗೆ ಮೆಜರ್ ಮಾಡ್ತೀನಿ? ಯಾಕಂದರೆ SLC ಕೂಡ ಅಂದರೆ ಇವತ್ತಿನ 10th ಸ್ಟ್ಯಾಂಡರ್ಡ್ ಕೂಡ ಕಡಿಮೆ ಓದಿದ್ರು. ಸೊ ಅವ್ರು ಅದನ್ನು ರೂಢಿಸ್ಕೊಂಡಿದ್ರು. 10th ಸ್ಟ್ಯಾಂಡರ್ಡ್ ಪರೀಕ್ಷೆಗೆ ಕಟ್ಟಲಿಲ್ಲ. ಆವಾಗ 6 ರೂಪಾಯಿ ಪರೀಕ್ಷೆ ಅಂತ ಕರೀತಿದ್ರಂತೆ ಅದನ್ನು. SLC 3 ರೂಪಾಯಿ ಪರೀಕ್ಷೆ, SLC 6 ರೂಪಾಯಿ ಪರೀಕ್ಷೆ. ಈ ನೆವರ್ ಅಟೆಂಪ್ಟೆಡ್ ಟು ಪಾಸ್ SSLC ಅಂತ. ಅವ್ರಿಗೆ ಆನರ್ಸ್ ಕಾಸ ಡೀಲಿಟ್ ಕೊಟ್ಟರು ಮೈಸೂರು ಯೂನಿವರ್ಸಿಟಿನವರು. 62ನಲ್ಲೋ 63ನಲ್ಲೋ. ಅದೇ ಮ್ಯಾನ್ ಆಫ್ ಕಾಂಟ್ರಾಸ್ಟ್, ನೋ ಫಾರ್ಮಲ್ ಎಜುಕೇಷನ್. ಮತ್ತು ಆದಾಯಕ್ಕೆ ಇವೆ ಪತ್ರಿಕೆ ಮತ್ತು ಅವರ ಪುಸ್ತಕದಿಂದ ಬರ್ತಿದ್ದ ಆದಾಯ ಅಷ್ಟೇ. ನಮ್ಮ ಸೋದರ ಮಾವ ಸಂಪಾದಿಸೋಕೆ ಶುರು ಮಾಡೋ ತನಕ ಬೇರೆ ಏನೂ ಇರ್ತಾ ಇರಲಿಲ್ಲ. DVG ಅವ್ರ ಪತ್ನಿ ಅವರು 1924ರಲ್ಲಿ ಹೋಗ್ಬಿಟ್ರು. ನಮ್ಮ ತಾಯಿ 1918, ಅವ್ರ ತಂಗಿ 1921 ಅಂತ ಕಾಣುತ್ತೆ. ನಮ್ಮ ತಾಯಿಗೆ 6-7 ವರ್ಷ ಆಗಿದ್ದಾಗ 1923 or 24 ಶಿ ಪಾಸ್ಟ್ ಅವೇ. ಯಾರು DVG ಅವರ ಪತ್ನಿ? ಹೆಂಡತಿ ಅಂದರೆ ನಮ್ಮ ಅಜ್ಜಿ. ಏನಾಗಿತ್ತು? ಅವ್ರ ಮನೆಯಲ್ಲಿ ಅವ್ರಿಗೆ ತುಂಬ ಇದು ಉದ್ದದ ಜಡೆ ಇತ್ತಂತೆ, ಇಲ್ಲಿ ತನಕ ಬರೋ ಜಡೆ. ಅದು ಯಾವುದೋ ಲೈಟ್ನಲ್ಲಿ ಹತ್ಕೊಂಡು ಬರ್ನ್ ಆಗೋಯ್ತು. ಶಿ ಸಫರ್ಡ್ ಬರ್ನ್ ಇಂಜುರೀಸ್ ಎಟ್ ಹೋಮ್. ಆವಾಗ ವಿಕ್ಟೋರಿಯಾ ಹಾಸ್ಪಿಟಲ್ ವಾಸ್ ದಿ ಓನ್ಲಿ ಹಾಸ್ಪಿಟಲ್. ಅಲ್ಲಿ ಕರ್ಕೊಂಡು ಹೋದ್ರು, ಆಗೋಯ್ತು ಅಲ್ಲಿಗೆ. ಚಿಕ್ಕ ವಯಸ್ಸು. ಇವರು 1887 ಹುಟ್ಟಿದ್ದು, ಅವರು 1895 94 ಏನೋ ಹುಟ್ಟಿದವರು. 27-28 ವರ್ಷ ಆಗಿತ್ತೇನೋ. 1924 ಹೋಗ್ಬಿಟ್ರು. ಆಮೇಲೆ DVG ಅವರು ಮದುವೆ ಮಾಡ್ಕೊಳ್ಳಿಲ್ಲ? ನೋ, ಮದುವೆ ಇಲ್ಲ, ನೋ ಮ್ಯಾರೇಜ್. ಆದರೆ ಅವ್ರು ಇನ್ನೂ ಯುವಕ. ಹೌದು, ಹಿ ವಾಸ್ ಥ್ರೂ ಔಟ್ ಎ ವಿಡೋಯರ್. ನಾವು ನಮ್ಮ ತಾಯಿಗೆ ಅವ್ರ ತಾಯಿನ ನೋಡಿ ಜ್ಞಾಪಕ ಇಲ್ಲ. ಅಂದರೆ 6-7 ವರ್ಷದ ಮಗುನಲ್ಲಿ ನೋಡಿದ್ದ ಅಷ್ಟೇ. ಸೊ ಏನು ಜ್ಞಾಪಕ ಇರುತ್ತೆ? ನಾವಂತೂ ಹುಟ್ಟೋಕೆ ಎಷ್ಟೋ ವರ್ಷದ ಮುಂದೆ. ಆದರೆ ಹಾಗಾದರೆ DVG ಅವ್ರ ಮಕ್ಕಳನ್ನ ಸಾಕಿದ್ದಾರೆ DVGನೇ? ಇಲ್ಲ, DVG ಅವ್ರಿಗೆ ಒಬ್ಬ ಸಿಸ್ಟರ್ ಇದ್ದರು. ಅವ್ರನ್ನೆಲ್ಲರೂ ಅಕ್ಕ ಅಕ್ಕ ಅಂತ ಕರಿತಾ ಇದ್ರು. ಅವರು ಇದ್ದು ಮನೆಯಲ್ಲೇ ಇದ್ದರು. ಅವರು ಬಾಲ್ಯ ವಿಧವೆ. ಸೊ ನಮ್ಮ ತಾತನ ಜೊತೆಯಲ್ಲೇ ಮನೆಯಲ್ಲೇ ಇದ್ದವರು. ಅವರು ನಮ್ಮ ತಾಯಿಗೆ, ನಮ್ಮ ಅಕ್ಕ ನಾನು ಇಬ್ಬರದು ಬಾಣಂತನಗಳು, ನಮ್ಮ ಚಿಕ್ಕಮ್ಮನಿಗೆ 2 ಮಕ್ಕಳು, ಅದು ಬಾಣಂತನಗಳು. ಮನೆಗೆಲ್ಲ ಅವರೇ. ಇನ್ನೊಬ್ಬರು DVG ಅವ್ರ ತಮ್ಮ ಶೇಷಗಿರಿರಾವ್ ಅಂತೊಬ್ಬರಿದ್ದರು. ಅವರ ಹೆಂಡತಿ ಕಮಲಮ್ಮ ಅಂತ. ಅವರು ಅಫ್ಕೋರ್ಸ್ ಅವರು ಹೋಗ್ಬಿಟ್ರು, ಈಗಿಲ್ಲ. ಅವರೆಲ್ಲ ನೋಡ್ಕೊಂಡಿದ್ರು. ಸೊ ಮನೆಯಲ್ಲಿ ಜನ ಇದ್ದರು ನೋಡ್ಕೊಳ್ಳೋಕ್ಕೆ. ಬಟ್ ಮದರ್ ಆ್ಯಸ್ ಸಚ್ ನಮ್ಮ ತಾಯಿಗೆ, ನಮ್ಮ ಚಿಕ್ಕಮ್ಮನಿಗೆ, ಸ್ವಾಮಿಗೆ ಇರಲಿಲ್ಲ, ಹೋಗ್ಬಿಟ್ಟಿದ್ರು. ಸೊ ದೇ ಗ್ರೂ ಅಪ್ ಆಸ್ ಪಾರ್ಟ್ ಆರ್ಫನ್ಸ್. ಸೊ ಇನ್ಫ್ಲೂಯೆನ್ಸು ಬೇರೆಯವ್ರದ್ದು DVG ಅವ್ರಿಗಿಂತ. ಎಕ್ಸೆಪ್ಟ್ ಮಾತಾಡೋವಾಗ, ಕರೆಯುವಾಗ, ಇರೋವಾಗ ಅವ್ರ ಇನ್ಫ್ಲೂಯೆನ್ಸ್ ಇದ್ದೇ ಇತ್ತು. ಸೊ ಆಮೇಲೆ ಬೆಂಗಳೂರಿನಲ್ಲಿ ಕೆಳಮಧ್ಯಮ ವರ್ಗದ ಒಂದು ಬಡತನದ ಬದುಕೆ ಅಷ್ಟೇ. ಬಟ್ ಅವ್ರು ವಿಶ್ವೇಶ್ವರಯ್ಯನವ್ರು ಗೊತ್ತಿದ್ರು, ಸರ್ ಮಿರ್ಜಾ ಇಸ್ಮಾಯಿಲ್ ಗೊತ್ತಿದ್ರು. ಅವ್ರ ಹತ್ರ ಕೇಳ್ಬೋದಿತ್ತಲ್ಲ. ಅವರು ಜ್ಞಾಪಕ ಚಿತ್ರಶಾಲೆ ಬರೆದಿದ್ದಾರೆ, ನೀವು ನೋಡಿರ್ಬೋದು. ಅದನ್ನು 50-60 ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಂಪರ್ಕ ಎಲ್ಲಿಂದ ಆಯಿತು ಅಂತ ಪ್ರತಿಯೊಬ್ಬರ ಜೊತೆನೂ ಅದನ್ನು ಯಾರು ಕ್ರಾನಿಕಲ್ ಮಾಡಿಲ್ಲ. ಇತ್ತು, ಗೊತ್ತಿತ್ತು. ವಿಶ್ವೇಶ್ವರಯ್ಯನವ್ರು ಗೊತ್ತಿದ್ರು, ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರು ಗೊತ್ತಿದ್ರು, ಹನುಮಂತಯ್ಯನವರು ಗೊತ್ತಿದ್ರು, ಜಚಾಮರಾಜ ಒಡೆಯರ್ ಗೊತ್ತಿದ್ರು, ಶಮ್ಮನಗುಡಿ ಗೊತ್ತಿದ್ರು, MS ಅಮ್ಮ ಗೊತ್ತಿದ್ರು. ಅಷ್ಟೇ. ಹಿ ಹ್ಯಾಡ್ ದಿ ನ್ಯಾಕ್ ಆಫ್ ನಾಟ್ ಓನ್ಲಿ ನೋಯಿಂಗ್ ಬಟ್ ಮೇಂಟೈನಿಂಗ್ ಕಾಂಟ್ಯಾಕ್ಟ್ ವಿತ್ ದೆಮ್. ಅವ್ರ ಹತ್ರ ಸಹಾಯ ಕೇಳಿಲ್ಲ. ಅದೇನು ಸ್ವಾಭಿಮಾನನ ಕೇಳಬಾರ್ದು ಅಂತನಾ, ಅಥವಾ ಅವ್ರು ಕೊಡ್ತಿರ್ಲಿಲ್ವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಕಷ್ಟ. ನನ್ನ ಪ್ರಕಾರ ಇರಬಹುದು. ಇವನು ಯಾರನ್ನ ಕೇಳೋಕ್ಕೆ, ನಾನೇ ಯಾಕೆ ಇವನಿಗೆ ಸಹಾಯ ಕೇಳಬೇಕೆ ಅನ್ನೋದೊಂದು ಸ್ವಲ್ಪ ಇತ್ತ ಏನೋ ಸ್ವಾಭಿಮಾನ. ಇಲ್ಲ 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 ಅದಕ್ಕಿಂತ ಮೀರಿದವರು ನಾನೇನು ಹೇಳೋದಿಲ್ಲ. ಪಾರ್ಟ್ಲಿ ಹಿ ಮೈಟ್ ಹ್ಯಾವ್ ಹ್ಯಾಡ್ ದಟ್ ಸ್ವಾಭಿಮಾನ, ನಾಟ್ ಟು ಸೀಕ್ ಹೆಲ್ಪ್
ಪ್ರವೃತ್ತಿನೂ ಆಬ್ವಿಯಸ್ಲಿ ಇತ್ತು ಅವರಿಗೆ. ಯಾರಿಂದನೂ ಏನೂ ಆಗಬೇಕಾದ್ದಿಲ್ಲ, ನಾನಾಗಿರಬೇಕೇ ಹೊರತು ಬೇರೆಯವ್ರ ಥರ ಅವಲಂಬನೆ ಮಾಡಬಾರ್ದು. ಅನಾಶ್ರಿತ ಅಂತ ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ. ಹಾಗೆ ಯು ಶುಡ್ ನೆವರ್ ಸೀಕ್ ಸಪೋರ್ಟ್ ಬೇಡ ಅಂತಲ್ಲ, ಯಾವನಾದ್ರು ಬಿದ್ದರೆ ಎತ್ತರೆ ಬೇಡ ಅಂತಲ್ಲ, ಹೊಟ್ಟೆಗೆ ಹಸುವಾಗುವಾಗ ಆಹಾರ ಕೊಟ್ಟರೆ ಬೇಡ ಹೋಗು ಅಂತಲ್ಲ. ಬಟ್ ಕಗ್ಗದಲ್ಲಿ ಬರುತ್ತೆ, ಹೆಸರೇನೆಂದು ಬಸವುಳಿವುದೇಕಯ್ಯ. ವೈ ಆರ್ ಯು ಆಲ್ವೇಸ್ ಬಾದರ್ಡ್ ಆಫ್ ಸಮ್ ನೇಮ್, ಸಮ್ ಹೆಲ್ಪ್? ವೈ ಆರ್ ಯು ಬಾದರ್ಡ್ ಆಫ್ ಬೀಯಿಂಗ್ ಎ ಬಾಸ್? 2-3 ಪದ್ಯದಲ್ಲಿದೆ ಕಗ್ಗದಲ್ಲಿ. ಅದು ಡಿ ವಿ ಜಿ ಅವ್ರ ಮನೋಧರ್ಮ. ನೀವು ಕೇಳಿದ್ದು ಕರೆಕ್ಟು. ಸ್ವಾಭಿಮಾನ ಎಲ್ಲೋ ಒಂದು ಕಡೆ ಬರುತ್ತೆ. ಅರ್ಜುನನ್ಗಿರ್ಲಿಲ್ವೇ? ಕೃಷ್ಣನ ಜೊತೆ ಆರ್ಮಿ ಬರಬೇಕು ಅಂದಾಗ ಅವನು ಕಾಲ ಹತ್ರ ಇದ್ದ. ದುರ್ಯೋಧನ ಬಂದು ಕೃಷ್ಣನ ತಲೆ ಹತ್ರ ಕೂತ್ಕೊಂಡ. ಇಬ್ಬರು ದೆ ಕೇಮ್ ಎಟ್ ದಿ ಸೇಮ್ ಟೈಮ್ ಟು ಆಸ್ಕ್ ಫಾರ್ ಕೃಷ್ಣಸ್ ಹೆಲ್ಪ್. ಯುದ್ಧಕ್ಕೆ ಮುಂಚೆ ಕೃಷ್ಣ ಹೇಗೆ ಮಲ್ಕೊಂಡಿದ್ದಂತೆ ಕಾಟ್ ಮೇಲೆ ಹೀಗೆ ನೋಡಿದ ತಕ್ಷಣ ಅರ್ಜುನ ಕಾಣ್ ಸೇನೆ ಆಗಬೇಕು ನಿಮಗೆ ಅಂದಿದ್ದಾನೆ. ದುರ್ಯೋಧನ ಯಾಕೆ ತಲೆ ಹತ್ರ ಕೂತ್ಕೊಂಡ? ಹಿಂದ್ಗಡೆ ಸ್ವಾಭಿಮಾನ, ನಾನೇ ಕಾಲ ಹತ್ರ ಹೋಗಬೇಕೆ, ಐ ಹ್ಯಾವ್ ಕಮ್ ಟು ಡಿಮ್ಯಾಂಡ್ ಹೆಲ್ಪ್ ಫ್ರಮ್ ಕೃಷ್ಣ. ಎಲ್ಲೋ ಒಂದು ಚಿಕ್ಕದು ಇದ್ದಿರ್ಬೋದು, ಐ ವೋಂಟ್ ಡಿನೈ. ಡಿ ವಿ ಜಿ ಅವ್ರ ಹತ್ರ ಮಾತಾಡಬೇಕಾದ್ರೆ ನೀವು ದೊಡ್ಡ ಪಂಡಿತರಾಗೋ ಅಷ್ಟಿಲ್ಲ. ನೀವು ತುಂಬ ಓದಿರೋ ಅಂಥವರು, ಸ್ಕಾಲರು ಬೇಡ. ಅವ್ರಿಗೆ ಬೇಕಾದ್ದು ಎ ಜೆನ್ಯೂನ್ ಇಂಟ್ರೆಸ್ಟ್ ಟು ನೋ ಆ್ಯಂಡ್ ಲರ್ನ್. ನಾನು ಚಿಕ್ಕವನು 15-20 ವರ್ಷದವನು ಹೋಗಿ ಏನು ಸ್ಕಾಲರ್ಶಿಪ್ ಇರುತ್ತೆ ಅಥವಾ ಏನು ತೋರಿಸ್ಕೊಳಕ್ಕಾಗತ್ತೆ? ಬಟ್ ನನಗೆ ಅದು ಓದಿದ್ದೀನಿ ಇದು ಓದಿದ್ದೀನಿ ಅಂತ ಸ್ವಲ್ಪ ಕೊಚ್ಕೊಳ್ಳೋ ಪ್ರವೃತ್ತಿ ಇದ್ದರೆ ಯು ವಿಲ್ ಫೈಂಡ್ ಡಿ ವಿ ಜಿ ಎನ್ ಇಂಪಾಸಿಬಲ್ ಮ್ಯಾನ್ ಟು ಟಾಕ್ ಟು. ಜುನಿಯನ್ನ ಎಂಥವ್ರಾದರೂ ಹಾಕ್ಕೊಳ್ಳಿ. ನಾ ಹೇಳಿದ್ನಲ್ಲ, ಮನೇಲಿ ಕೆಲಸ ಮಾಡು, ಯು ಶುಡ್ ಹ್ಯಾವ್ ದಟ್ ಜೆನ್ಯೂನ್ ಇಂಟ್ರೆಸ್ಟ್ ಟು ಲರ್ನ್. ಏನಾದರೂ ಸಬ್ಜೆಕ್ಟ್. ನನ್ನ ಹತ್ರ 76x91 ಮಾಡಿದ್ರೆ 1x6 1 ಅದು ಹೇಗೆ ಬರುತ್ತೆ? ಅದು ಪಕ್ಕದಲ್ಲಿ ಯಾಕೆ ಬರೀಬೇಕು ಅಂತೆಲ್ಲ ಕೇಳ್ತಾಯಿದ್ರು. ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಅಫ್ಕೋರ್ಸ್ ಕೊಟ್ಟೇ ಇಲ್ಲ, ಬಟ್ ಅದ್ರ ಪರ್ಸೆಂಟೇಜ್ ಅಂದರೆ ಏನು ಗೊತ್ತಿಲ್ಲ, ಅಥವಾ ವೋಲ್ಟೇಜೋ ಕರೆಂಟೋ ಬರುತ್ತಿಲ್ಲಿ ಯಾವ್ದು ಬರುತ್ತೆ ಅಂತ. ಹಾಗೆ ಎಲಿಮೆಂಟ್ರಿ ಆಗಿ. ಆ್ಯಂಡ್ ಹಿ ಹ್ಯಾಡ್ ದಿ ಜೆನ್ಯೂನ್ ಇಂಟ್ರೆಸ್ಟ್ ಟು ಲಿಸನ್ ಟು ಯು, ಕೇಳಿಸ್ಕೊಳ್ಳೋದು ಬೇಕಾದಷ್ಟು. ಒಬ್ಬರು ಪ್ರೊಫೆಸರ್ ಡಿ ಸುಬ್ರಹ್ಮಣ್ಯ ಅಂತ ಪ್ರೊಫೆಸರ್ ಆಫ್ ಫಿಸಿಕ್ಸ್ ಇದ್ರು ಸೆಂಟ್ರಲ್ ಕಾಲೇಜ್ನಲ್ಲಿ. ಅವರು ಹಿ ವಾಸ್ ಎ ವೆರಿ ನಾಲೆಡ್ಜಬಲ್ ಫಿಸಿಕ್ಸ್ ಪ್ರೊಫೆಸರ್ ಆ್ಯಂಡ್ ವೆರಿ ರೆಸ್ಪೆಕ್ಟೆಡ್. ಬಟ್ ಹಿ ವಾಸ್ ಆಲ್ಸೋ ಎ ಸ್ಕಾಲರ್ ಇನ್ ಸಂಸ್ಕೃತ್ ಆ್ಯಂಡ್ ವೇದಾಂತ. ಈ ಸೈನ್ಸ್ ಆ್ಯಂಡ್ ಫಿಲಾಸಫಿ ಕಾಂಬಿನೇಷನ್ನು ಡಿ ವಿ ಜಿ ಅವರಿಗೆ ತುಂಬ ಅಪೀಲಿಂಗ್ ಆಗಿತ್ತು ಅವ್ರ ಮನಸ್ಸಿಗೆ. ಬರೀ ಸೈಂಟಿಸ್ಟ್ ಒಂದು, ಬರೀ ವೇದಾಂತ ಒಂದು, 2 ಸಮ್ಮಿಲನ ಇದೆಯಲ್ಲ, ಅದು ತುಂಬ ಇಂಪ್ರೆಸ್ ಆಗೋರು ನನಗೆ ಗೊತ್ತಾದಾಗೆ. ಅದರಿಂದ ಸುಬ್ರಹ್ಮಣ್ಯವ್ರನ್ನ ಡಿ ವಿ ಜಿ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದೀನಿ ನಾನೇ. ಕೂತ್ಕೊಂಡು ಏನೋ ಮಾತಾಡೋರು. ಮಧ್ಯದಲ್ಲಿ ಟೈಮು, ಸ್ಪೇಸು, ರಿಲೇಟಿವಿಟಿ ಅಂದರೆ ಏನು, ಐನ್ಸ್ಟೈನ್ ಏನು ಮಾಡಿದ್ದಾನೆ ಅವನು, ಅಷ್ಟೆಲ್ಲ ಬಡ್ಕೋತಿದ್ದೀರಲ್ಲ, ಏನು ಮಾಡಿದ್ದಾನೆ ಸುಬ್ರಹ್ಮಣ್ಯ ಅಂತಂದರೆ ಅವ್ರ ಪಾಪ ಏನೋ ಚಿಕ್ಕದಾಗಿ ಹೇಳೋರು. ಈ ಗುಂಡಪ್ಪನವ್ರಿಗೆ SLC ಫೇಲ್, ಇನ್ನೇನು ರಿಲೇಟಿವಿಟಿ ಹೇಳ್ಕೊಡೋಕ್ಕಾಗತ್ತೆ? ಇಂಟ್ರೆಸ್ಟ್ ಇಟ್ಕೊಂಡು ಕೇಳೋರು, ಕ್ವಶನ್ಸ್ ಕೇಳೋರು. ನಮ್ಮ ತಂದೆನೂ ಎಲೆಕ್ಟ್ರಿಕಲ್ ಇಂಜಿನಿಯರ್. ಓಕೆ. ನಿಮ್ಮ ತಂದೆ ಯಾರು? ಕೃಷ್ಣಸ್ವಾಮಿ ನಮ್ಮ ತಂದೆ. ಅವರು ಎಲೆಕ್ಟ್ರಿಸಿಟಿ ಬೋರ್ಡ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಈಸ್ ಆಲ್ಸೋ ಎಲೆಕ್ಟ್ರಿಕಲ್ ಇಂಜಿನಿಯರ್ ಫ್ರಮ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಎ ಫಿಸಿಕ್ಸ್ ಗ್ರ್ಯಾಜುಯೇಟ್. ಅವ್ರ ಹತ್ರ ಕೇಳೋದು. ರಾಜು ಅಂತ ಕರೀತಾ ಇದ್ರು, ಮನೆಯಲ್ಲಿ ಕರೆಯೋ ಹೆಸರು. ಅಳಿಯನ್ನ ಏನೋ ಅದೇ. ಇಲ್ಲಿ ಒಂದು ಲೈಟ್ನಲ್ಲಿ ಇದು ಆಗಿನ ಕಾಲದಲ್ಲಿ ಬೆಡ್ ಸ್ವಿಚ್ ಬರುತ್ತಲ್ಲ, ಬೆಡ್ ಸ್ವಿಚ್ ಇದಕ್ಕೂ ಆ ಸ್ವಿಚ್ಗೂ ಏನು ಡಿಫರೆನ್ಸು? ಕರೆಂಟ್ ಹೋಗುತ್ತೋ ವೋಲ್ಟೇಜ್ ಹೋಗುತ್ತೋ? ಐ ಮೀನ್ ಹಿ ಹ್ಯಾಸ್ ನೋ ಐಡಿಯಾ ಆಫ್ ದಿ ಡಿಫರೆನ್ಸ್. ಇವ್ರ ಹತ್ರ ಕೇಳೋರು. ದ ಬೇಸಿಕ್ ಇಂಟ್ರೆಸ್ಟ್ ಟು ಲರ್ನ್, ದಟ್ ಈಸ್ ವಾಟ್ ಈಸ್ ಸಿಗ್ನಿಫಿಕೆಂಟ್ ಅಬೌಟ್ ಡಿ ವಿ ಜಿ. ಆ್ಯಂಡ್ ದೀನತೆ, ನನಗೆ ಗೊತ್ತು ನಿನಗೆ ಗೊತ್ತಿಲ್ಲ ಅನ್ನೋದು ಯಾವತ್ತಿಗೂ ಇಲ್ಲ ಅವರ ಹತ್ರ. ಬೇಕಾದಷ್ಟು ಇನ್ಸ್ಟೆನ್ಸಸ್. ಹೆಸರು ಹೆಸರೆಂದು ನೀಂ ಬಸವಳಿವುದೇ ಕೈ. ಅವ್ರ ಹತ್ರ ಬಯಸ್ಕೊಂಡಿದ್ದು ಡಿ ವಿ ಜಿ ಅವರು? ಬಯಸ್ಕೊಂಡಿದ್ದು ಬೇಕಾದಷ್ಟು ಕೆಲವು ಹೇಳಿ. ನಾನು ನಮ್ಮ ಚಿಕ್ಕಮ್ಮನ ಮಗ ಕೃಷ್ಣ ಅಂತ, ನನ್ನ ಕಸಿನ್, ಡಿ ವಿ ಜಿ ಅವರ ಮೊಮ್ಮಗ. ಅವನು ಪಾಪ ಹೋಗ್ಬಿಟ್ಟ, 1-2 ತಿಂಗಳಲ್ಲಿ ಹಿಂದೆ ಹೋಗ್ಬಿಟ್ಟ ಅವನು. ನನಗಿಂತ ಚಿಕ್ಕವನು 2-3 ವರ್ಷ.
ಸೆಪ್ಟಿಸೀಮಿಯಾ ಆಗಿ ಹೋಗ್ಬಿಟ್ಟ. ಅವನು ನಾನು ಡಿ ವಿ ಜಿ ಅವರ ರೂಮ್ ಪಕ್ಕದಲ್ಲಿ ಒಂದು ಆ್ಯಂಟಿ ರೂಮ್ ಥರ ಇತ್ತು, ಅಲ್ಲಿ ಅವ್ರ ಡೆಸ್ಕು ಅದೆಲ್ಲ ಇತ್ತು. ಅಲ್ಲಿ ಒಂದಿನ ಯಾವುದೋ ಒಂದು ಹಳೆ ಡಿಕ್ಷನರಿ ಇತ್ತು, ಹಳೇದೆ ಡೆಫಿನೆಟಾಗಿ, ಅದ್ರ ಮೇಲ್ಗಡೆ ರಟ್ಟಿರೋದೆಲ್ಲ ಕಿತ್ತೋಗಿರೋ ಥರ ಇತ್ತು. ಆ್ಯಂಡ್ ಅವ್ರ ಡೆಸ್ಕ್ನಲ್ಲಿ ಏನೇನೋ ಇಟ್ಟಿದ್ದು, ಪಿನ್ನು, ಗುಂಡು ಪಿನ್ನು, ಈ ಟ್ಯಾಗ್ಸ್ ಅದು ಬರೋದು ಹಳೆ ಕಾಲದಲ್ಲಿ, ಅವೆಲ್ಲ ಇಟ್ಟಿರೋ ಜಾಗ. ಅಲ್ಲೊಂದು ಮಡಿಕೆನಲ್ಲಿ ಗೋಂದು, ಅದಕ್ಕೆ ಮೇಲ್ಗಡೆ ಒಂದು ಬ್ರಷ್ ಥರ ಬರುತ್ತೆ, ಹಳೆ ಕಾಲದಲ್ಲಿ ಬರೋದು, ಅದಿತ್ತು. ದಟ್ ವಾಸ್ ಇನಫ್ ಫಾರ್ ಮೀ ಆ್ಯಂಡ್ ಮೈ ಕಸಿನ್. ಆ ಡಿಕ್ಷನರಿನಲ್ಲಿ ಒಂದೊಂದು ಪೇಜ್ಗೂ ಒಂದೊಂದಷ್ಟು ಗೋಂದು ಹಾಕೋದು, ಮುಚ್ಚೋದು. ಅದು ಇಷ್ಟು ದಪ್ಪ ಆಗೋಯ್ತದು. ವಿ ಹ್ಯಾಡ್ ನೋ ಐಡಿಯಾ ವಾಟ್ ಎ ಡಿಕ್ಷನರಿ ಈಸ್, ವೆದರ್ ದಿ ಓಲ್ಡ್ ಮ್ಯಾನ್ ವಾಸ್ ಯೂಸಿಂಗ್ ಇಟ್ ಫಾರ್ ವಾಟ್ ಪರ್ಪಸ್ ಗೊತ್ತಿಲ್ಲ. ಎಲ್ಲ ಬಳದ್ವಿ. ಒಂದಿಷ್ಟು ತಪ್ಪದ ಡಿಕ್ಷನರಿ, ಪ್ರತಿಯೊಂದು ಪೇಜ್ ಹೀಗನ್ನೋದು, ಒಂದಷ್ಟು ಗೋಂದು ಹಾಕೋದು ಹೀಗನ್ನೋದು, ಯಪ್ಪ ಇಷ್ಟು ಹೀಗಾಗಿತ್ತು. ಅದನ್ನು ಆವತ್ತೇನೋ ಅಥವಾ ನೆಕ್ಸ್ಟ್ ಏನೋ ಅವರು ನೋಟಿಸ್ ಮಾಡಿದ್ದಾರೆ, ಯಾರಿದು ಮುಂಡೆ ಮಗ ಮಾಡಿರೋದು. ನಮ್ಮ ತಾಯಿ ಹೇಳಿ, ನೀನೇ ಮಾಡಿದರೆ ಹೋಗಿ ಒಪ್ಕೋ ಅಂತ. ನಾನು ಕಿಟ್ಟಿ, ಇವನು ನನ್ನ ಕಸಿನ್ನು ಇಬ್ಬರು ಹೋದ್ವಿ. ಅಯ್ಯೋ ಮುಂಡ ಹೋಸ್ತೋ ಡಿಕ್ಷನರಿ, ಅದು ಗೀತೆ ಥರ ಓದಬೇಕಾದ್ದು ಇಟ್ಕೊಂಡಿರೋದು, ಇದೇ ನಾವು ಮಾಡೋದು. ಹಾಗಾಗಿದೆ, ಬೇಕಷ್ಟೇ ಆಗಿದೆ. ಅದೊಂದು ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿತ್ತು? ನಮ್ಮನೆ ಕೃಷ್ಣರಾಜೇಂದ್ರ ರೋಡ್, ಅಲ್ಲಿಂದ ಒಂದು ಅಲ್ಲ ನೆಟ್ಕಲಾಪ ಸರ್ಕಲ್ಲಿಂದ ಹೇಗೆ ಹೋದರೆ ವಾಟರ್ ಟ್ಯಾಂಕ್ ಇದೆ, ಅಲ್ಲಿ ವಾಟರ್ ಟ್ಯಾಂಕಿಂದ 3ನೇ ಮನೆ, ಕೆ ಆರ್ ರೋಡು. ನಡ್ಕೊಂಡು ಅಲ್ಲಿಗೆ ಹತ್ರ. ಸೊ ಹೋಗ್ಬಿಡ್ತಿದ್ರ? ಪ್ರತಿದಿನ ಹೋಗ್ತಾ ಇದ್ರಾ? ಪ್ರತಿದಿನ ಎಕ್ಸಾಕ್ಟಾಗಿ ಎವ್ರಿ ಡೇ ಅಲ್ಲ, 2-3 ಡೇಸ್ ವಾರಕ್ಕೆ. ನಿಮ್ಮ ತಾತ ಬರೋರು ಮನೆಗೆ? ಬೇಕಾಷ್ಟು ಸತಿ ಬರೋರು. ಅಂದರೆ ಸ್ವಲ್ಪ ವಯಸ್ಸಾದ್ಮೇಲೆ ಅಲ್ಲಿಂದಲ್ಲಿಗೆ ನಡೆಯೋದು ಕಷ್ಟ ಆದಮೇಲೆ ಬರೋದು ಕಡಿಮೆ ಆಯಿತು. ಕಾರಲ್ಲಿದ್ದರೆ ಕಾರ್ನಲ್ಲಿ ಬರೋರು. ಮನೇಲಿ ಕಾರ್ ಇತ್ತಾ? ನಮ್ಮ ಮನೇಲಿ ಕಾರ್ ಇತ್ತು. ಓ, ಡಿ ವಿ ಜಿ ಅವ್ರ ಹತ್ರ ಇಲ್ಲ ಕಾರು ಬೈಕು ಏನಿಲ್ಲ? ನಾನು ಚಿಕ್ಕವನಾಗಿದ್ದಾಗ ಬೈಕ್ ಇತ್ತಂತೆ ಒಂದು, ಅದ್ರ ಫೋಟೋಗ್ರಾಫು ಇದೆ, ಬೈಕ್ ಇರೋದು. ನಟನವಾಡಿದಳ್ ತರುಣಿ, ನಟನವಾಡಿದಳ್. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.